ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಧರ್ಮದೃಢಬದ್ಧಮೂಲಃ ವೇದಸ್ಕಂಧಪುರಾಣಶಾಖಾಢ್ಯಃ ಕ್ರತುಕುಸುಮೋ ಮೋಕ್ಷಫಲೋ ಮಧುಸೂದನಪಾದಪೂಜಯತಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಯತಿಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಮಧ್ವಸಿದ್ಧಾಂತವಾರ್ಧ್ಯುತ್ತತತ್ವಪೀಯೂಷಸೇಚಕಃ ತಾಪಂ ಹರತು ಮೇ ನಿತ್ಯಂ ಜ್ಞಾನಪಂಚಾಸ್ಯ ಚಂದ್ರಮಾಃ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಃ ಕಣಾಃ. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಪ್ರಸಾದಜಾನ್ ಇತರಾನಾತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಸ್ವಸ್ತಿಸ್ತು ಸತಾಮಶೇಷ ಸನ್ಮಂಗಳಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗರುಡದೇವರು ಭಗವಂತನಿಗೆ ಪ್ರಶ್ನೆ ಮಾಡ್ತಾರೆ. ಕೈರ್ಗಚ್ಚಂತಿ ಮಹಾಮಾರ್ಗೆ ವೈತರಣ್ಯಾಂ ಪತಂತಿ ಕೈಃ ಕೈಃ ಪಾಪೈರ್ನರಕೇ ಯಾಂತಿ ತನ್ಮೇ ಕಥಯ ಕೇಶವ. ಯಾವ ಪಾಪಗಳನ್ನು ಮಾಡಿದರೆ ದಕ್ಷಿಣ ದ್ವಾರದ ಮಾರ್ಗಕ್ಕೆ ನಾವು ಹೋಗ್ತೀವಿ, ಯಾವ ಪಾಪಗಳಿಂದ ವೈತರಣಿಯಲ್ಲಿ ಹಾಕ್ತಾರೆ, ಯಾವ ಪಾಪಗಳಿಂದ ನರಕದಲ್ಲಿ ದುಃಖವನ್ನು ಕೊಡ್ತಾರೆ, ನರಕಕ್ಕೆ ಹೋಗ್ತಾರೆ, ಇದನ್ನು ಹೇಳಬೇಕು ಅಂತ ಕೇಳಿದಾಗ ಆಗ ಪರಮಾತ್ಮ ಹೇಳ್ತಾನೆ, ಅದ್ಭುತವಾಗಿರ್ತಕ್ಕಂತಹ ಮಾತನ್ನು ಕೇಳಿದ್ದೀಯಪ್ಪ, ಹೇಳ್ತೇನೆ ಕೇಳು. ಸದೈವ ಕರ್ಮ ನಿರತಾಃ ಶುಭಕರ್ಮ ಪರಾಂಗುಖಾಃ ನರಕಾತ್ ನರಕಂ ಯಾಂತಿ ದುಃಖಾತ್ ದುಃಖಂ ಭಯಾತ್ ಭಯಂ. ಯಾರು ನಿರಂತರವಾಗಿ ಅಕರ್ಮ ನಿರತಾಃ, ಬಹಳ ಅದ್ಭುತವಾದ ಶಬ್ದವನ್ನು ಪರಮಾತ್ಮ ಇಡ್ತಾನೆ. ಬಹಳ ಅದ್ಭುತವಾಗಿರ್ತಕ್ಕಂತಹ ಶಬ್ದ. ಯಾಕೆಂದರೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತುದಿಷ್ಟತ್ಯಕರ್ಮಕೃತ ಅಂತ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಏನಿದರ ಅರ್ಥ ಅಂದರೆ, ಕೆಲವರೆಲ್ಲ ಹೀಗೆ ತಿಳ್ಕೊಂಡಿದ್ದಾರೆ, ನಾವು ಕೆಟ್ಟ ಕೆಲಸ ಮಾಡಿದರೆ ನಮಗೆ ಘೋರವಾದ ಅನರ್ಥ ಇದೆ, ಅದಕ್ಕಾಗಿ ನಾವು ಉದಾಸೀನ ಇದ್ಬಿಡ್ತೀವಿ. ಒಳ್ಳೆಯ ಕೆಲಸ ಮಾಡಿದರೆ ನಮ್ಮ ಕೈಯಿಂದ ಎಷ್ಟಾಗತ್ತೆ ಅಷ್ಟು ಮಾಡ್ತೀವಿ, ಉಳಿದ ವಿಷಯದಲ್ಲಿ ನಾವು ಸುಮ್ಮನೆ ಇದ್ಬಿಡ್ತೀವಿ. ಸುಮ್ಮನೆ ಇದ್ದರೆ ಸಾಕು. ಸುಮ್ಮನೆ ಇರೋದರಿಂದಲೂ ನಮಗೆ ಸಾತ್ವಿಕವಾಗಿರ್ತಕ್ಕಂಥ ಪುಣ್ಯ ಬರ್ತದೆ ಅಂತ ಕೆಲವರು ತಿಳಿದುಕೊಂಡಿದ್ದಾರೆ. ಕೃಷ್ಣ ಭಗವಂತ ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತಾನೆ. ಎಂದೆಂದಿಗೂ ಕೂಡ ಕೇವಲ ಕರ್ಮಗಳನ್ನು ಬಿಟ್ಟರೆ, ಕರ್ಮಗಳನ್ನು ಮಾಡದೇ ಇದ್ದರೆ ನಮಗೆ ಪಾಪ ಪರಿಹಾರವಾಗತ್ತೆ, ಪುಣ್ಯ ಬರ್ತದೆ ಅಂತ ಎಂದಿಗೂ ತಿಳಿದುಕೊಳ್ಳಬೇಡ್ರಿ. ಸ್ಪಷ್ಟವಾಗಿ ದೇವರು ಹೇಳ್ತಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತುತಿಷ್ಠತ್ಯಕರ್ಮಕೃತ. ಕರ್ಮವನ್ನು ಮಾಡದೇನೆ ಯಾವ ವ್ಯಕ್ತಿಯೂ ಕೂಡ ಯಾವ ಕ್ಷಣದಲ್ಲಿಯೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಕ್ಷಣದಲ್ಲಿಯೂ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಶ್ನೆ ಯಾಕೆ ಬಂತು ಅಂತಂದರೆ, ಸ್ವಲ್ಪ ಹಿಂದೆ ವಿಚಾರ ಮಾಡಿದರೆ ಅರ್ಜುನ ಹೇಳ್ತಾನೆ, ಸ್ವಾಮಿ ನನಗೆ
ಕರ್ಮಗಳಲ್ಲಿ ನನ್ನನ್ನು ಪ್ರೇರೇಪಣೆ ಮಾಡಬೇಡ. ಯಾಕೆ ಅಂದರೆ ಕರ್ಮ ಇದು ಸಂಸಾರಕ್ಕೆ ಬಂಧನ. ಕರ್ಮಣ ಸಂಸಾರ ಮಾಪ್ನೋತಿ. ಕರ್ಮಗಳಿಂದ ಸಂಸಾರದಲ್ಲಿ ನಮಗೆ ವಿಶಿಷ್ಟವಾದ ಬಂಧ ಬರ್ತದೆ. ಅದಕ್ಕಾಗಿ ಕರ್ಮಗಳನ್ನು ನನಗೆ ಹೇಳಬೇಡ. ಹೋಗಲಿ, ಎಂಥದ್ದೇನೋ ಕರ್ಮ ಹೇಳ್ತೀ ಅಂತಂದರೆ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಿಸಿ ಕೇಶವ. ಬರೇ ಕರ್ಮಗಳಲ್ಲಿ ಅಲ್ಲ, ಘೋರವಾದ ಕರ್ಮದಲ್ಲಿ ನನ್ನನ್ನು ನಿಯೋಗ ಮಾಡ್ತಾ ಇದ್ದೆ. ಏಕೆಂದರೆ ಯುದ್ಧದಲ್ಲಿ ಅನೇಕ ಜನರನ್ನು ಕೊಲ್ಲುವ ಪ್ರಸಂಗ ಇದೆ. ಹೀಗಾಗಿ ನನಗೆ ನೀನು ಅಂಥ ಕ್ರೂರವಾದ ಕರ್ಮಗಳಲ್ಲಿ ನನ್ನನ್ನು ಪ್ರೇರೇಪಣೆ ಮಾಡ್ತಾ ಇದ್ದಿ. ಇದು ಯಾಕೆ ಮಾಡ್ತಾ ಇದ್ದಿ? ಇದನ್ನು ಮಾಡಬೇಡ ಅಂತ ದೇವರಿಗೆ ಹೇಳಿದರೆ ದೇವರು ಹೇಳ್ತಾನೆ, ಹಾಗಲ್ಲಪ್ಪ, ಮಾಡಬೇಕು. ಯಾಕೆ ಅಂದರೆ ಪರಮಾತ್ಮ ಹೇಳ್ತಾನೆ, ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ. ಕರ್ಮಗಳನ್ನು ಮಾಡಿಯೇನೆ ಜನಕಾದಿ ರಾಜರುಗಳು ತಮ್ಮ ತಮ್ಮ ಸಿದ್ಧಿಯನ್ನು ಪಡೆದಿದ್ದಾರೆ. ಹಾಗಾಗಿ ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ಇಂಥ ನೂರಾರು ಮಾತುಗಳನ್ನು ಪರಮಾತ್ಮ ಹೇಳ್ತಾನೆ. ಯಾಕೆ ಹೇಳ್ತಾನೆ ಅಂದರೆ ನಾವು ಏನೂ ಮಾಡೋದಿಲ್ಲ, ಸುಮ್ಮನೆ ಕೂಡ್ತೀವಿ, ಆದ್ದರಿಂದಾಗಿ ನಮಗೆ ಪಾಪ ಬರುವುದಿಲ್ಲ ಅಂತ ಸರ್ವಥಾ ತಿಳಿದುಕೊಳ್ಬೇಡ್ರಿ. ಸುಮ್ಮನೆ ಕೂತ್ರೇನೂ ಪಾಪ ಬರ್ತದೆ. ಸುಮ್ಮನೆ ಕೂತ್ರೇನೂ ಪಾಪ ಬರ್ತದೆ. ಇಲ್ಲ ಸುಮ್ಮನೆ ಕೂತ್ರೆ ಪುಣ್ಯ ಬರ್ತದಲ್ಲ ಅಂತಂದರೆ ಪುಣ್ಯ ಬರುವುದಿಲ್ಲ. ಯಾಕೆ? ಒಂದು ವೇಳೆ ಸುಮ್ಮನೆ ಕೂಡೋದ್ರಿಂದ ಪುಣ್ಯ ಬರೋದೇ ಆಗಿತ್ತು ಅಂತಾದರೆ ಸ್ಥಾವರ ಜಂಗಮಗಳು ಬೇಕಾದಷ್ಟು ಇದೆ. ಗಿಡಗಳು 500 ವರ್ಷದ ಗಿಡಗಳು ಅಂತ ಹೇಳ್ತೀವಿ, 1000 ವರ್ಷದ ಗಿಡ ಅಂತ ಹೇಳ್ತೀವಿ. ಆ ವಿದುರಾಶ್ವತ್ಥವನ್ನು ಕೇಳ್ತೀವಿ, ಎಷ್ಟು ವರ್ಷ ಆಯಿತು. ಇನ್ನು ಕೆಲವು ಗಿಡಗಳನ್ನು ನಾವು ನೋಡ್ತೇವೆ. ಈ ಕೊಪ್ಪರಕ್ಕೆ ಹೋದರೆ ಅಲ್ಲಿ ಇರತಕ್ಕಂತಹ ಅಶ್ವತ್ಥ ವೃಕ್ಷವನ್ನು ಕೇಳಿದರೆ ಅದು ಎಷ್ಟೋ ವರ್ಷದ ಹಿಂದಿಂದು ಅಂತ ಹೇಳ್ತಾರೆ. ಹಾಗಾದರೆ ಆ ಗಿಡಗಳು ಅವು ಸುಮ್ಮನೆ ಏನೂ ಮಾಡಿಲ್ಲ. ಹಾಗಾದರೆ ಅವುಗಳಿಗೆ ಸಿದ್ಧಿ ಬರಬೇಕಾಗಿತ್ತು. ಸಿದ್ಧಿ ಬರ್ತದಾ? ಇವತ್ತು ಕಲ್ಬಂಡೆ ಗುಡ್ಡ ಎಷ್ಟು ವರ್ಷದ ಗುಡ್ಡ ಅದು, ಹಿಮಾಲಯ ಪರ್ವತ. ಆ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಕೇಳ್ತೇವೆ. ಹಾಗಾದರೆ ಅಷ್ಟು ವರ್ಷದ ಹಿಂದಿನಿಂದ ಇರತಕ್ಕಂತಹ ಗುಡ್ಡಕ್ಕೆ ಸಿದ್ಧಿ ಬಂದ್ಬಿಡಬೇಕಾಗಿತ್ತು ಇಷ್ಟೊತ್ತಿಗೆ. ಆಗಿದೆಯಾ ಸಿದ್ಧಿ? ಆಗಿಲ್ಲ. ಯಾಕಾಗಿಲ್ಲ? ಪುಣ್ಯ ಬರುವುದಿಲ್ಲ, ಪಾಪ ಬರ್ತದೆ. ಹಾಗಾದರೆ ಅವಕ್ಕೂ ಪಾಪ ಬರ್ಬೋದಲ್ಲ. ಪಾಪ ಇದ್ದದ್ದಕ್ಕಾಗೆ ಕಲ್ಬಂಡೆಯಾಗಿ ಬಿದ್ದಿವೆ ಅಂತ ಹೇಳ್ತಾರೆ ಶಿವದಾಚಾರ್ಯ. ಪಾಪ ಇದ್ದದ್ದಕ್ಕಾಗೆ ಗಿಡಗಳಾಗಿ ಬಿದ್ದಿದ್ದಾರೆ. ಅವರಿಗೂ ಕೂಡ ಉಸಿರಾಟ ಅಂತನ್ನುವಂಥ ಕರ್ಮ ಇದೆ. ಯಾವ ವ್ಯಕ್ತಿಯು ಮಲಗಿದಾಗ ಬೇರೆ ಕರ್ಮಗಳನ್ನು ಮಾಡದೇ ಇರಬಹುದು, ಉಸಿರಾಟದ ಕರ್ಮ ನಿಲ್ಲೋದಿಲ್ಲ. ಅದು ಒಂದು ಕರ್ಮ ತಾನೇ. ಹಾಗಾದರೆ ತ್ರಿವಿಧವಾದ ಕರ್ಮಗಳನ್ನು ನಾವು ಮಾಡ್ತೇವೆ. ಅದರಲ್ಲಿ ಮನಸ್ಸಿನ ಉಪರಮೆ ಆಗಿಬಿಡುತ್ತದೆ. ಎಲ್ಲ ಇಂದ್ರಿಯಗಳು ಮಲ್ಕೊಂಡ್ಬಿಡ್ತವೆ, ಮನಸ್ಸು ಮಲ್ಕೊಳ್ತದೆ, ಎಲ್ಲ ಆಗತ್ತೆ. ಆದರೆ ಉಸಿರಾಟದ ವ್ಯವಸ್ಥೆ ಮಾತ್ರ ನಿಲ್ಲೋದಿಲ್ಲ. ಅದು ಕಾಯದ ಕರ್ಮ ನಡೀತಾನೇ ಇರ್ತದೆ. ಹಾಗಾದರೆ ದೇವರನ್ನು ಪ್ರತಿ ಕ್ಷಣದಲ್ಲಿಯೂ ನೆನೆಸಬೇಕು ಅಂತ ಹೇಳಿದಾಗಲೂ ಅರ್ಧ ದಿನ ನಮಗೆ ಹೊರಟೋಯ್ತು ನಿದ್ದೆಯಲ್ಲಿ. ಹೀಗಾಗಿ ನಮ್ಮ ಸಾಧನೆ ಎಷ್ಟಿದೆ. ಹಾಗಾಗಿ ಪರಮಾತ್ಮ ಹೇಳ್ತಾನೆ, ಸದೈವಾಕರ್ಮ ನಿರತಾಃ ಶುಭಕರ್ಮ ಪರಾಂಗುಖ. ಬರೇ ಶುಭ ಕರ್ಮಗಳಿಂದ ವಿರುದ್ಧರಾದ ವ್ಯಕ್ತಿಗಳು ನರಕಕ್ಕೆ ಹೋಗೋದಿಲ್ಲ, ಹೋಗ್ತಾರೆ ಅಷ್ಟೇ ಅಲ್ಲ, ಅಕರ್ಮ ಶುಭ ಕರ್ಮಗಳನ್ನು ಮಾಡುವುದಿಲ್ಲ, ದುಷ್ಟಕರ್ಮಗಳನ್ನೂ ಮಾಡುವುದಿಲ್ಲ. ನಾವು ದುಷ್ಟಕರ್ಮಗಳನ್ನು ಮಾಡುವುದಿಲ್ಲ ರೀ, ಆದರೆ ವಿಹಿತ ಕರ್ಮಗಳನ್ನು ಮಾಡಿದ್ದೀರಾ, ಶುಭ ಕರ್ಮಗಳನ್ನು ಮಾಡಿದ್ದೀರಾ? ಇಲ್ಲ, ಅದಕ್ಕೂ ಉದಾಸೀನ ಇದ್ದೀವಿ. ಹಾಗಾದರೆ ನಿಮಗೆ ನರಕ ಗ್ಯಾರಂಟಿ. ಪರಮಾತ್ಮ ಹೇಳ್ತಾನೆ, ಸದೈವಾಕರ್ಮ ನಿರತಾಃ. ಅಕರ್ಮ ವಿಹಿತವಾದ ಕರ್ಮಗಳನ್ನು ಮಾಡ್ತಾನೇ ಇರಬೇಕು. ಅದು ಶುಭ ಕರ್ಮ ಪರಾಂಗುಖ, ಶುಭವಾದ ಕರ್ಮಗಳನ್ನು ಮಾಡಬೇಕು, ಹೊರತು ದುಷ್ಟವಾದ ಕರ್ಮಗಳನ್ನು ಮಾಡುವುದಿಲ್ಲ. ಅಷ್ಟೇ ಅಲ್ಲ, ಶುಭವಾದ ಕರ್ಮಗಳನ್ನು ಮಾಡಬೇಕು. ಶುಭವಾದ ಕರ್ಮಗಳನ್ನು ಬಿಟ್ಟಿದ್ದೀವಿ, ನಾವು ಮಾಡುವುದಿಲ್ಲ, ಆದ್ದರಿಂದಾಗಿ ನಮಗೇನು ಮತ್ತೆ ಪುಣ್ಯ ಬರೋದು ಬೇಡ. ಹಾಗಾದರೆ ದುಷ್ಟ ಕರ್ಮಗಳನ್ನು ನಾವು ಬಿಟ್ಟಿದ್ದೀವಿ, ಅದಕ್ಕೆ ನಮಗೆ ಪಾಪ ಕರ್ಮಗಳು ಬರೋದು ಬೇಡ. ಆ ಕಡೆಗೂ ಈ ಕಡೆಗೂ ಇಲ್ಲ, ನಾವು ಮಧ್ಯದಲ್ಲಿ ಇದ್ದೇವೆ, ಉದಾಸೀನರಾಗಿರ್ತೇವೆ ಅಂತಂದರೂ ಪಾಪ ಬರ್ತದೆ.
ಯಾಕೆ? ಯಾವ ಕ್ಷಣದಲ್ಲಿ ದೇವರ ಸ್ಮರಣೆ ನಾವು ಮಾಡುವುದಿಲ್ಲ ಅದು ದೊಡ್ಡ ಹಾನಿ ನಮಗೆ ಅಂತ ಕೃಷ್ಣಾಮೃತ ಮಹರ್ಣವದಲ್ಲಿ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಸಾಹಾನಿ ತನ್ಮಹಚ್ಛಿದ್ರಂ, ಸಾಹಾನಿ ತನ್ಮಹಚ್ಛಿದ್ರಂ, ಅದು ದೊಡ್ಡ ಹಾನಿ, ಅದು ದೊಡ್ಡ ನಮಗೆ ಮತ್ತೆ ಹೊರವಾಗಿರತಕ್ಕಂಥ ದಿವಸ. ಆ ಕ್ಷಣ ಯನ್ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ. ಯಾವ ಮುಹೂರ್ತ, ಯಾವ ಕ್ಷಣ ನಾವು ದೇವರನ್ನು ಸ್ಮರಣೆ ಮಾಡಿಲ್ಲ ಅದು ನಮಗೆ ದೊಡ್ಡ ಹಾನಿ ಅಂತ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹರ್ಣವದಲ್ಲಿ ಹೇಳ್ತಾರೆ. ಹಾಗಾದರೆ ಪರಮಾತ್ಮ ಇಲ್ಲಿ ಹೇಳುವಂತಹ ಮಾತು ಎಂಥ ಅದ್ಭುತ. ಸದೈವ ಅಕರ್ಮ ನಿರತಾ, ನಾವು ದುಷ್ಟಕರ್ಮಗಳನ್ನು ಮಾಡುವುದಿಲ್ಲ, ಸತ್ಕರ್ಮಗಳನ್ನು ಮಾಡುವುದಿಲ್ಲ, ಸುಮ್ಮನೆ ಕೂಡ್ತೀವಿ ಅಂತ ಯಾರು ಅಕರ್ಮಗಳಲ್ಲಿ ನಿರತರಾಗಿರುತ್ತಾರೆ ಅಂಥವರು ನರಕಕ್ಕೆ ಹೋಗ್ತಾರೆ. ಹಾಗಾದರೆ ನರಕಕ್ಕೆ ಹೋಗ್ತಾರೆ ಅಂದರೆ ಆ ನರಕಕ್ಕೆ ಗುರಿಯಾದ, ನರಕವನ್ನು ಕೊಡಬೇಕಾಗಿರತಕ್ಕಂಥ ಪಾಪಗಳು ಬಂದೇ ಬರ್ತವೆ ಅಂತ ಅರ್ಥ. ಆದ್ದರಿಂದ ಸುಮ್ಮನೆ ನಾವು ದುಷ್ಟ ಟಿ ವಿ ನೋಡೋದಿಲ್ಲ, ಜಪ ಮಾಡೋದಿಲ್ಲ, ದೇವರ ಸಿನಿಮಾ ಹಾಡು ಕೇಳೋದಿಲ್ಲ, ದೇವರ ಹಾಡು ಕೇಳೋದಿಲ್ಲ, ಹೀಗಿದ್ದರೆ ನಡೆಯುವುದಿಲ್ಲ. ದೇವರು ನೀನು ಪೂರ್ಣವಾಗಿ ಹಾಳಾಗಬೇಕು ಅಂದರೆ ಹಾಳಾಗು, ನಿನ್ನನ್ನು ತಮಸ್ಸಿಗೆ ಹಾಕ್ತಿ. ಈ ಮಿಟ್ಲು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಇರ್ತಾರೆ ನೋಡ್ರಿ, ಅವ್ರಿಗೆ ಭಾರಿ ಕಷ್ಟ. ದೇವರು ಅಂಥವರಿಗೆ ನಿತ್ಯ ಸಂಸಾರ ಅಖಂಡ ಸುಖ ದುಃಖಗಳನ್ನು ಕೊಡ್ತಾ ಇರ್ತಾನೆ. ಅದಕ್ಕೆ ಪೂರ್ಣ ದುಃಖನೂ ಇಲ್ಲ, ಪೂರ್ಣ ಸುಖನೂ ಇಲ್ಲ. ಹಾಗಾಗಬಾರ್ದು. ಅದರಿಂದ ಅಂಥವರಿಗೂ ಕೂಡ ನರಕ ಇದೆ. ಅದಕ್ಕಾಗಿ ಸದೈವಾಕರ್ಮ ನಿರತಾ ಶುಭಕರ್ಮ ಪರಾಂಗುಖ, ಇಂಥ ವ್ಯಕ್ತಿಗಳು ಯಾರಿದ್ದಾರೋ ಅವರು ನರಕಾತ್ ನರಕಂ ಯಾಂತಿ, ಇಲ್ಲಿ ನರಕದ ದುಃಖ ಮುಗೀತು ಅಂತ ಅನ್ನೋದ್ರೊಳಗಾಗಿ ಇನ್ನೊಂದು ನರಕಕ್ಕೆ ಕರೆದೊಯ್ತಾರೆ. ಇಲ್ಲಿ ದುಃಖ ಮುಗೀತು ಅನ್ನೋದ್ರೊಳಗಾಗಿ ಇನ್ನೊಂದು ದುಃಖ ಶುರುವಾಗುತ್ತೆ. ಭಯ ಮುಗೀತಪ್ಪ, ಇನ್ನೇನು ಭಯ ಇಲ್ಲ, ಬೆಳಕು ಬಂತು ಅನ್ನೋದ್ರೊಳಗಾಗಿ ಇನ್ನೊಂದು ಭಯ ಬಂದಿರ್ತದೆ. ಹೀಗೆ ನರಕದಿಂದ ನರಕ, ದುಃಖದಿಂದ ದುಃಖ, ಭಯದಿಂದ ಭಯವನ್ನು ಹೊಂದುತ್ತಾ ಹೋಗ್ತಾನೆ. ಮುಗಿಯೋದೇ ಇಲ್ಲ. ಆದ್ದರಿಂದ ಧರ್ಮರಾಜನ ಊರಿಗೆ 3 ವಿಧವಾಗಿರತಕ್ಕಂತಹ ದ್ವಾರಗಳಿಂದ ಧಾರ್ಮಿಕರು ಹೋಗ್ತಾರೆ. ಯಾರು ಇಂಥ ಅಕರ್ಮ ನಿರತರಾಗಿರ್ತಾರೆ, ಶುಭಕರ್ಮಗಳಿಂದ ಪರಾಂಗುಖರಾಗಿರ್ತಾರೆ, ಅಂಥವರು ಈ ದಕ್ಷಿಣ ದ್ವಾರದ ಮಾರ್ಗದಿಂದ ಹೋಗ್ತಾರೆ. ಪಾಪಾಸ್ತು ದಕ್ಷಿಣ ದ್ವಾರ ಮಾರ್ಗೇಡೈವ ವ್ರಜಂತಿ ತತ್ ಅಸ್ಮಿನ್ನೇವ ಮಹದ್ದುಃಖೇ ಮಾರ್ಗೇ ವೈತರಣಿ ನದಿ. ಈ ಘೋರವಾದ ದುಃಖ ಇರುವಂತಹ ಮಾರ್ಗದಲ್ಲೇನೆ ವೈತರಣಿ ನದಿ ಅಂತ ಅನ್ನೋದು ಬರ್ತದೆ. ಹಾಗಾಗಿ ಇಂಥ ದಕ್ಷಿಣ ದ್ವಾರ ಮಾರ್ಗಕ್ಕೆ ಯಾವ ಪಾಪಿಷ್ಠರು ಹೋಗ್ತಾರೆ ಅದನ್ನು ನಾನು ನಿನಗೆ ಹೇಳ್ತೇನೆ ಕೇಳು ಅಂತ ಪರಮಾತ್ಮ ಹೇಳ್ತಾರೆ. ಬ್ರಹ್ಮಘ್ನಾಹ, ಬ್ರಹ್ಮಹತ್ಯ ಮಾಡಿದವರು. ಬ್ರಹ್ಮಹತ್ಯ ಅನೇಕ ವಿಧವಾಗಿರ್ತಕ್ಕಂಥದ್ದಿದೆ. ಶ್ರೀಮದಾಚಾರ್ಯ ಹೇಳಿದಂತೆ ಬ್ರಹ್ಮಹತ್ಯ ಅನೇಕ ವಿಧವಾಗಿರ್ತಕ್ಕಂಥದ್ದು. ಬ್ರಹ್ಮ ಅಂದರೆ ವೇದವನ್ನು ನಾಶ ಮಾಡಿದರು, ವೇದವನ್ನು ಅಲ್ಲಗಳೆದರೂ ಬ್ರಹ್ಮಹತ್ಯ. ಬ್ರಾಹ್ಮಣರನ್ನು ಪಾದದಿಂದ ಒದ್ರೂ ಬ್ರಹ್ಮಹತ್ಯ, ಬ್ರಾಹ್ಮಣರನ್ನು ಅವಮಾನ ಮಾಡಿದರೂ ಬ್ರಹ್ಮಹತ್ಯ. ಹೀಗೆ ಅನೇಕ ವಿಧವಾದ ಬ್ರಹ್ಮಹತ್ಯೆಗಳಿದೆ. ದೇವರನ್ನು ತಪ್ಪು ತಿಳಿದುಕೊಂಡರೂ ಬ್ರಹ್ಮಹತ್ಯ ಇದೆ. ಯಾಕೆ? ದೇವರು ಬ್ರಹ್ಮ, ಅವನನ್ನು ತಪ್ಪು ತಿಳಿದುಕೊಂಡ್ರೆ ಅವನನ್ನು ಕೊಂದಂತೆ. ಎನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಕಿಂ ತೇನ ನಕೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ ಅಂತ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯ ಕೇಳುತ್ತಾನೆ. ಹಾಗಾಗಿ ಆ ರೀತಿಯಲ್ಲಿ ಬ್ರಹ್ಮಹತ್ಯ, ಸುರಾಪಾನ ಮಾಡಿರತಕ್ಕಂಥ ವ್ಯಕ್ತಿ ಎಂದಿಗೂ ಸುರಾಪಾನ ಮಾಡಬಾರ್ದು. ಸುರಾಪಾನ ಮಾಡಿದರೆ ಘೋರವಾದ ಅನರ್ಥ ಇದೆ. ಅದಕ್ಕಾಗಿಯೇ ಮುಂದೆ ಇಲ್ಲೊಂದು ಮಾತು ಬರ್ತದೆ, ಅನೇಕ ಮಕ್ಕಳನ್ನು ಪಡಿಬೇಕು ಅಂತ ದೇವರು ಹೇಳ್ತಾನೆ. ಯಾಕೆ ಅಂದರೆ ಯದ್ದೇ ಕೋಪಿ ಗಯಾಂ ವ್ರಜೇ, ಒಬ್ಬ ಮಗನಾದರೂ ಗಯಾಕ್ಕೆ ಹೋಗಿ ತಾಯಿಗಳ ಹೆಸರಿನಿಂದ ವಿಷ್ಣುಪಾದದ ಮೇಲೆ ಪಿಂಡವನ್ನು ಹಾಕ್ತಾರೆ ಅನ್ನೋದಕ್ಕಾಗಿ ಅನೇಕ ಜನ ಮಕ್ಕಳನ್ನು ಹಡಿಬೇಕಂತೆ. ಇನ್ನೊಂದು ಕಡೆಗೆ ಹೇಳ್ತಾರೆ, ಅನೇಕ ಜನ ಮಕ್ಕಳನ್ನು ಹಡಿಬೇಡ್ರಿ. ಯಾಕೆ? ಯದ್ದೇ ಕೋಪಿ ಸುರಾಂ ಪಿಬೇತ್, ಒಬ್ಬ ವ್ಯಕ್ತಿ ಸುರಾಪಾನವನ್ನು ಮಾಡುವಂಥ ಮಗ ಹುಟ್ಟಿಬಿಟ್ರೆ 21 ತಲೆಮಾರಿನ ಕುಲ ಎಲ್ಲ ನಾಶವಾಗಿ ಹೋಗುತ್ತೆ. ಘೋರವಾದ ಅನರ್ಥ.
ಇದು ಭಾರ್ಗವ ಶುಕ್ರಾಚಾರ್ಯರು ಕೊಟ್ಟ ಶಾಪ. ಇದು ಶುಕ್ರಾಚಾರ್ಯ ಕೊಟ್ಟ ಶಾಪ. ದೇವದಾನವರ ಯುದ್ಧ ನಡೀತಾ ಇರುತ್ತೆ. ಯುದ್ಧ ನಡೀತಾ ಇರುವಾಗ ದಾನವರು ಅನೇಕ ಜನ ಕೈಕಾಲುಗಳನ್ನು ಕಡಿದುಕೊಂಡು ಕೆಳಗೆ ಬಿದ್ದು ಕೆಲವರು ಸತ್ತೋಗಿರ್ತಾರೆ. ಶುಕ್ರಾಚಾರ್ಯರಿಗೆ ಮೃತ ಸಂಜೀವಿನಿ ವಿದ್ಯೆ ಬರ್ತಾಯಿದೆ. ಹಾಗಾಗಿ ಆ ಮೃತ ಸಂಜೀವಿನಿ ವಿದ್ಯೆಯಿಂದ ಎಲ್ಲ ದೈತ್ಯರನ್ನು ಪುನಃ ಬದುಕಿಸ್ತಾರೆ. ಸಂಧಾನಕರಣಿ ಇತ್ಯಾದಿ ಇತ್ಯಾದಿ ಅನೇಕ ಏನೇನೋ ಇದೆ. ಆ ಎಲ್ಲ ವಿದ್ಯೆಗಳಿಂದ ಯಾರಿಗೆ ಕೈ ಹೋಗಿರ್ತದೆ ಅವರಿಗೆ ಕೈ ಜೋಡಿಸ್ತಾರೆ, ಕಾಲು ಹೋದವರಿಗೆ ಕಾಲು ಜೋಡಿಸ್ತಾರೆ, ರಕ್ತ ಹರಿದು ನಿತ್ರಾಣರಾದವರಿಗೆ ಶಕ್ತಿಯನ್ನು ಕೊಡ್ತಾರೆ, ಮರಣವನ್ನು ಹೊಂದಿದವರಿಗೆ ಪುನಃ ಬದುಕಿಸ್ತಾರೆ, ಇತ್ಯಾದಿ ಇತ್ಯಾದಿ ಅನೇಕ ವಿಧವಾಗಿರ್ತಕ್ಕಂಥ ರೀತಿಯಲ್ಲಿ ಆ ವಿದ್ಯೆಯಿಂದ ದೈತ್ಯರನ್ನು ಪುನಃ ಬದುಕಿಸ್ತಾರೆ. ಬದುಕಿಸಿದಾಗ ದೇವತೆಗಳಿಗೆ ಆಶ್ಚರ್ಯವಾಗಿ ಹೋಯಿತು. ಏನಿದು, ನಾವಿಷ್ಟು ಜನ ದೈತ್ಯರನ್ನು ಕೊಂದರೂ ಕೂಡ ಪುನಃ ಪುನಃ ಇವರು ಹುಟ್ಟಿ ಬರ್ತಾ ಇದ್ದಾರೆ ಅಂತ ವಿಚಾರ ಮಾಡಿದಾಗ ಶುಕ್ರಾಚಾರ್ಯರಿಗೆ ಮೃತ ಸಂಜೀವಿನಿ ವಿದ್ಯೆ ಬರ್ತದೆ. ಅದಕ್ಕಾಗಿ ಅವರೆಲ್ಲರನ್ನು ಬದುಕಿಸ್ತಾ ಇದ್ದಾರೆ. ಸತ್ತವರನ್ನು ಅವರು ಬದುಕಿದವರು ಮೊದಲಿಗೆ ಹಾಗಿದ್ದರೂ ಅದಕ್ಕಿಂತ ಹೆಚ್ಚಿನ ಶಕ್ತಿ ಉಳ್ಳವರಾಗಿ ಬರ್ತಾ ಇದ್ದಾರೆ. ಹೀಗಾಗಿ ದೇವತೆಗಳಿಗೆ ತೊಂದರೆ ಆಯಿತು. ದೇವತೆಗಳಿಗೂ ಸಾಯುವುದಿಲ್ಲ, ಆದರೆ ಕೈಕಾಲುಗಳಿಗೆಲ್ಲ ತೊಂದರೆ ಆಯಿತು. ಅವರೆಲ್ಲ ಕೈಕಾಲುಗಳನ್ನು ಕತ್ತರಿಸಿಕೊಂಡು ಬೀಳುವಂತಹ ಪರಿಸ್ಥಿತಿ ಬಂದು ಹೋಯಿತು. ಯುದ್ಧ ನಿಂತ್ರಿಸಿಬಿಟ್ರು. ಯಾಕೆಂದರೆ ಈ ದೈತ್ಯರಿಂದ ನಮಗೆ ಅನರ್ಥವೇ ಆಗ್ತಾ ಇದೆ, ಇನ್ನೇನು ಜಯ ಸಿಗುವಂಥ ಇದಿಲ್ಲ ಅಂತೆ ಎಲ್ಲ ದೇವತೆಗಳು ಪರಾರಿಯಾಗಿಬಿಟ್ಟು ದೇವತೆಗಳು ಬೃಹಸ್ಪತ್ಯಾಚಾರ್ಯ ಹತ್ರ ಬರ್ತಾರೆ. ಸ್ವಾಮಿ, ಈ ಮೃತ ಸಂಜೀವಿನಿ ವಿದ್ಯಾ ಶುಕ್ರಾಚಾರ್ಯಗೆ ಬರ್ತದೆ, ಅವರು ಅದರಿಂದಾಗಿ ಅವರೆಲ್ಲರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ನೀವು ಕೂಡ ನಮ್ಮನ್ನು ರಕ್ಷಣೆ ಮಾಡಿರಿ ಅಂತ ಕೇಳಿದರು. ಬೃಹಸ್ಪತ್ಯಾಚಾರ್ಯ ಅಂತಾರೆ, ನೋಡಪ್ಪ, ನನಗೆ ಮೃತ ಸಂಜೀವಿನಿ ವಿದ್ಯೆ ಬರೋದಿಲ್ಲ. ಜ್ಞಾನಿಗಳು ಅವ್ರನ್ನ ಅವಹೇಳನ ಮಾಡುವುದಲ್ಲ. ಆದರೆ ಅವ್ರು ಹೇಳಿದರು ಆ ಕಾಲಕ್ಕೆ. ಸರಿ, ಹಾಗಾದರೆ ಏನು ಮಾಡಬೇಕು? ಶುಕ್ರಾಚಾರ್ಯ ಹತ್ರ ಈಗ ಮೃತ ಸಂಜೀವಿನಿ ವಿದ್ಯೆ ಬಲ್ಲವರು ಯಾರು ಇದ್ದಾರೆ? ಶುಕ್ರಾಚಾರ್ಯನ ಬಿಟ್ಟರೆ ಬೇರೆ ಇಲ್ಲ. ಹಾಗಾದರೆ ಮೃತ ಸಂಜೀವಿನಿ ವಿದ್ಯೆ ಕಲಿಬೇಕು, ಏನಾದರೂ ಮಾಡಿ. ಏನು ಮಾಡಬೇಕು? ಯಾರು ಕಲಿಬೇಕು? ದೇವತೆಗಳು ಹೋದರೆ ದೇವತೆಗಳಿಗೆ ಹೇಳ್ಕೊಡೋದಿಲ್ಲ ಅವರು, ದೈತ್ಯರ ಗುರುಗಳು. ಅದಕ್ಕೇನು ಮಾಡಬೇಕು? ಸರಿ, ಬೃಹಸ್ಪತ್ಯಾಚಾರ್ಯ ಮಗ ಇದ್ದ ಕಚ ಅಂತ, ಆ ಕಚನಿಗೆ ಹೇಳ್ತಾರೆ, ನೋಡಪ್ಪ, ನಿನ್ನಿಂದ ಕೆಲಸ ಆಗಬೇಕು, ನೀನು ಹೋಗಿ ಆ ಮೃತ ಸಂಜೀವಿನಿ ವಿದ್ಯೆ ಕಲ್ತು ಬರಬೇಕು ಅಂತ. ಅವನು ಆಯಿತು ಅಂತ ಒಪ್ಪಿಕೊಂಡ. ಶುದ್ಧವಾದ ಬ್ರಹ್ಮಚಾರಿಯ ವೇಷವನ್ನು ಹಾಕ್ಕೊಂಡು ಶುಕ್ರಾಚಾರ್ಯ ಹತ್ರ ಬಂದು ನಮಸ್ಕಾರ ಮಾಡ್ತಾನೆ. ಸ್ವಾಮಿ, ನಾನು ನಿಮಗೆ ಶಿಷ್ಯನಾಗಿ ಬರ್ತಾ ಇದ್ದೀನಿ. ನಾನು ಬೃಹಸ್ಪತ್ಯಾಚಾರ್ಯರ ಮಗ, ಅಂಗಿರಸ ಗೋತ್ರದವರು. ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ನಾನು ಶಿಷ್ಯತ್ವವನ್ನು ವಹಿಸ್ತೀನಿ, 1000 ವರ್ಷಗಳವರೆಗೆ ನಿಮ್ಮಲ್ಲಿ ಶಿಷ್ಯತ್ವವನ್ನು ವಹಿಸ್ತೀನಿ ಅಂತ ಬಂದ. ಶುಕ್ರಾಚಾರ್ಯಗೆ ಗೊತ್ತಾಯಿತು, ಇವನು ಮೃತ ಸಂಜೀವಿನಿ ವಿದ್ಯೆ ಕಲಿಕ್ಕೆ ಬಂದಿದ್ದಾನೆ, ಇರಲಿ, ಶಿಷ್ಯನಾಗಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ, 2 ದಿವಸ ಇರ್ತಾನೆ, ಇರಲಿ ಅಂತ ಇಟ್ಬಿಟ್ಟು. ಈ ಶುಕ್ರಾಚಾರ್ಯಗೆ ದೇವಯಾನಿ ಅಂತ ಒಬ್ಬ ಮಗಳಿದ್ದು, ಯಯಾತಿಯ ಹೆಂಡತಿ. ಈ ದೇವಯಾನಿ ಇವನ ಜೊತೆಗೆ ಆಟವಾಡ್ತಾ ಇದ್ದಾಳೆ. ಇವನು ಅವಳ ಪ್ರೀತಿಗಾಗಿ ಎಲ್ಲವನ್ನು ಮಾಡ್ತಾ ಇರ್ತಾನೆ. ಹೀಗಾಗಿ ಸಖ್ಯ ಬಹಳ ಬೆಳೆದಿದ್ದರಿಂದಾಗಿ ಆ ದೇವಯಾನಿ ಇವನನ್ನು ಗಂಡ ಅಂತ ತಾನು ತಿಳ್ಕೊಂಬಿಟ್ಟು ಅವನ ಮೇಲೆ ಬಹಳ ಪ್ರೀತಿ ಮಾಡ್ತಾಳೆ. ಆದರೆ ಇವರಿಗೆ ಮಾತ್ರ ಅಂಥ ಯಾವ ಕೂಡ ಭಾವನೆಗಳಿದ್ದಿಲ್ಲ. ಗುರುಗಳ ಮಗಳಿವಳು, ಗುರುಗಳಿಗೆ ಸಮಾನ, ಗುರುಪುತ್ರ ಗುರುಪುತ್ರಿ ಗುರುಗಳಿಗೆ ಸಮಾನ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಇವಳನ್ನು ನಾನು ಗೌರವದಿಂದ ಭಕ್ತಿಯಿಂದ ಕಾಣಬೇಕು ಅಂತ ಅವಳ ಸಂತೋಷಕ್ಕಾಗಿ ಎಲ್ಲ ಮಾಡ್ತಾ ಇದ್ದೆ. ದೈತ್ಯರಿಗೆ ಗೊತ್ತಾಯಿತು, ಓ, ಈ ಕಚ ಬೃಹಸ್ಪತ್ಯಾಚಾರ್ಯ ಮಗ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲ್ತ್ಕೊಂಡು ಇವನು ಹೋಗಿಬಿಡ್ತಾನೆ, ಅದರಿಂದ ನಮಗೆ ಲಾಸ್ ಆಗುತ್ತೆ, ಆದ್ದರಿಂದ ಇವನನ್ನು ಉಳಿಸಬಾರ್ದು ಅಂತ ಅವನ್ನ ಏಕಾಂತದಲ್ಲಿ ಇದ್ದಾಗ ಮತ್ತು ಚೆನ್ನಾಗಿ ಕೊಚ್ಚಿಬಿಟ್ಟು ಸಮುದ್ರದಲ್ಲಿ ಹಾಕಿಬಿಟ್ಟು. ಇವನು ಆಕಳ ಕಾಯ್ಲಿಕ್ಕೆ ಹೋದವನು ಬರಲೇ ಇಲ್ಲ ಅಂತ ದೇವಯಾನಿ ನೋಡ್ತಾ ಇದ್ದಾಳೆ. ಸಾಯಂಕಾಲ ಸೂರ್ಯಾಸ್ತದ ಸಮಯ. ಹೋಗಿ ಶುಕ್ರಾಚಾರ್ಯ ಕೇಳಿದ್ರು, ಅಪ್ಪ, ಕಚ ಬಂದೇನು? ಗೊತ್ತಿಲ್ಲ ನನಗೆ. ಇಲ್ಲ, ಇಷ್ಟೊತ್ತಾದರೂ ಬರಲಿಲ್ಲ, ಆಕಳೆಲ್ಲ ತಿರುಗಿ ಬಂತು, ಕಚ ಮಾತ್ರ ಬರಲಿಲ್ಲ. ಹಾಗಾದರೆ ಎಲ್ಲಿದ್ದಾನೆ ನೋಡ್ರಿ, ಕಚ ಇಲ್ಲದೆ ಇದ್ರೆ ನಾನು ಬದುಕೋದಿಲ್ಲ ಅಂತ ಹೇಳ್ತಾಳೆ ದೇವಯಾನಿ. ಸರಿ, ಆಯಿತು ಅಂತ ಹೇಳಿ ಆ ಕಚರನ್ನು ಜ್ಞಾನದಿಂದ ವಿಚಾರ ಮಾಡಿದ್ರು, ಗೊತ್ತಾಯಿತು. ತಕ್ಷಣದಲ್ಲಿ ಮೃತ ಸಂಜೀವಿನಿ ವಿದ್ಯೆಯಿಂದ ಅವನನ್ನು ಕರೆದ್ರೆ ಅವನು ಎಲ್ಲೋ ಮೀನುಗಳಿಗೆ ಆಹಾರವಾಗಿ ಹೋಗಿಬಿಟ್ಟಿದ್ದ. ಕಚ ಬಂದ ತಿರುಗಿ, ಭಾಳ ಸಂತೋಷವಾಯಿತು. ಮಾರನೇ ದಿವಸ ಮತ್ತೆ ಇವನು ಕಾಯ್ಲಿಕ್ಕೆ ಹೋದ, ಆಕಳು ಕಾಯ್ಲಿಕ್ಕೆ ಹೋದ. ದೈತ್ಯರು ನೋಡಿದ್ರು, ನಿನ್ನೇನೆ ಕೊಂದು ಹಾಕಿದ್ವಲ್ಲ, ಮತ್ತೆ ಇವನು ಹ್ಯಾಕೆ ಬದುಕಿ ಬಂದ? ಓ, ಶುಕ್ರಾಚಾರ್ಯ ಬದುಕಿಸಿದ್ದಾರೆ, ಆದ್ದರಿಂದ ಇವನು ಹೀಗೆ ಮಾಡೋದು ಬೇಡ ಅಂತ ಹೇಳಿ
ಅವನನ್ನು ಕೊಚ್ಚಿ ಹಾಕಿ ಚೆನ್ನಾಗಿ ಅದನ್ನೇನಪ್ಪ ಅಂತಂದರೆ ಪ್ರಾಣಿಗಳಿಗೆ ಕೊಟ್ಬಿಟ್ಟು ಪ್ರಾಣಿಗಳೆಲ್ಲ ತಿಂದು ಹಾಕಿಬಿಡ್ತು. ಮತ್ತೆ ಮರುದಿವಸ ಕಾಣಿಸ್ಲಿಲ್ಲ. ಕಚಿ ಮತ್ತು ದೇವಯಾನಿ ಕೇಳ್ತಾಳೆ, ಮತ್ತೆ ಮೃತ ಸಂಜೀವಿನಿ ವಿದ್ಯೆಯಿಂದ ಕರೆದುಕೊಂಡು ಬಂದು ವಿಚಾರ ಮಾಡಿದರು. ಇವನನ್ನು ಎಷ್ಟು ಬಾರಿ ಕೊಂದರೂ ದೇವಯಾನಿ ಬಿಡೋದಿಲ್ಲ, ಇವರು ಬದುಕಿಸೋದು ಬಿಡೋದಿಲ್ಲ. ಹಾಗಾಗಿ ಹೀಗಾಗಬಾರ್ದು. ಈ ಶುಕ್ರಾಚಾರ್ಯಗೆ ನಾವು ವ್ಯವಸ್ಥೆ ಮಾಡಬೇಕು. ಏನು ಮಾಡಬೇಕು? ಮೃತ ಸಂಜೀವಿನಿ ವಿದ್ಯೆ ಕಲಿಸಿದರೆ ಅವರ ಹತ್ರ ಹೋಗಿಬಿಡ್ತದೆ, ದೇವತೆಗಳ ಹತ್ರ ಹೋಗುತ್ತೆ. ಅದಕ್ಕಾಗಿ ವ್ಯವಸ್ಥೆ ಮಾಡಬೇಕು. ಏನು ಮಾಡಬೇಕು? ಇವರನ್ನು ಸುಟ್ಟು ಆ ಬೂದಿಯನ್ನು ಮಿಶ್ರಣ ಮಾಡಿ ಮದ್ಯಪಾನದಲ್ಲಿ ಅವರಿಗೆ ಕೊಟ್ಟುಬಿಡೋಣ. ಅವರು ಕುಡಿತಾರೆ, ಆ ಬೂದಿ ಅವರ ಹೊಟ್ಟೆಯೊಳಗೆ ಹೋಗ್ತದೆ. ಅವರನ್ನು ಬದುಕಿಸ್ಲಿಕ್ಕೆ ಹೋದರೆ ಇವರು ಸಾಯ್ತಾರೆ. ಇವರು ಸತ್ತರೆ ಇವರಿಗೆ ವಿದ್ಯೆ ಹೇಳ್ಕೊಡೋರು ಇರುವುದಿಲ್ಲ. ಇನ್ನು ಅವನನ್ನು ನಾನು ಸಾಯಬಾರ್ದು ಅಂತ ಉಳ್ಕೊಂಡ್ರೆ ಅವನ ಕಚ ಅಲ್ಲೇ ಒಳಗೆ ಜೀರ್ಣ ಆಗಿಬಿಡ್ತಾನೆ. ಅದಕ್ಕಾಗಿ ಹಾಗೆ ಮಾಡಬೇಕು ಅಂತ ಮಧ್ಯದಲ್ಲಿ ಸೇರಿಸಿ ಶುಕ್ರಾಚಾರ್ಯ ಕುಡಿಲಿಕ್ಕೆ ಕೊಟ್ಬಿಟ್ರು. ಇವರು ಕುಡಿದ್ರು, ಎಲ್ಲ ಆಯಿತು. ಸಾಯಂಕಾಲ ಕೇಳ್ತಾಳೆ ದೇವಯಾನಿ, ಕಚ ಎಲ್ಲಿದ್ದಾನೆ? ಕಚ ಬಂದಿಲ್ಲ. ಇವರು ವಿಚಾರ ಮಾಡಿ ನೋಡಿದ್ರು, ನಾನು ಹೊಟ್ಟೆಯೊಳಗೆ ಇದ್ದಾನೆ ಅಂತ ಗೊತ್ತಾಯ್ತು. ಅವರು ಏನು ಮಾಡಬೇಕು? ಆಗ ದೇವಯಾನಿ ಹೇಳ್ತಾರೆ, ನೋಡಮ್ಮ, ಇನ್ನು ಕಚನ ಮತ್ತೇನಪ್ಪ ಅಂದರೆ ಆಶೆಯನ್ನು ಬಿಟ್ಬಿಡು. ನಿನಗೆ ನಾನು ಬೇಕು ಇಲ್ಲ ಕಚ ಬೇಕೋ ವಿಚಾರ ಮಾಡು. ಇಬ್ಬರೊಳಗೆ ಒಬ್ಬರನ್ನು ಆರಿಸ್ಕೊ. ಕಚ ಬೇಕು ಅಂದ್ರೆ ನಾನಿರೋದಿಲ್ಲ, ಯಾಕಂದ್ರೆ ನಾನು ಹೊಟ್ಟೆ ಒಳಗಿದ್ದಾನೆ, ನಾನು ಹೊಟ್ಟೆ ಸೀಳ್ಕೊಂಡು ಬರ್ತಾನೋ. ಹಾಗಾಗಿ ಸೀಟ್ಕೊಂಡು ಬಂದರೆ ನಾನು ಸತ್ತು ಹೋಗಬೇಕಾಗತ್ತೆ. ಇನ್ನು ಮತ್ತು ನಾನು ಬೇಕು ಅಂದರೆ ಕಚ ಸಿಗೋದಿಲ್ಲ, ಅವನು ಒಳಗೆ ಜೀರ್ಣ ಆಗಿಬಿಡ್ತಾನೆ. ಅದಕ್ಕೆ ಅವಳಂತಾಳೆ, ನನಗೆ ಇಬ್ಬರೂ ಬೇಕು, ಇಬ್ಬರೂ ಇಲ್ಲದೆ ಇದ್ರೆ ನಾನು ಬದುಕೋದಿಲ್ಲ. ಏನು ಮಾಡಬೇಕು? ಏನು ಮಾಡಬೇಕು? ನಿಮ್ಮಲ್ಲಿ ಮೃತ ಸಂಜೀವಿನಿ ವಿದ್ಯೆ ಇದೆಯಲ್ಲ, ಅದನ್ನು ಅವ್ರು ಹೇಳ್ಕೊಡ್ರಿ. ಅವನಲ್ಲಿ ಕಲಿತಾನೆ, ಹೊರಗೆ ಬಂದಮೇಲೆ ನಿಮ್ಮನ್ನು ಬದುಕಿಸ್ತಾನೆ. ಅದಕ್ಕೆ ಶುಕ್ರಾಚಾರ್ಯ ಏನು ಮಾಡಬೇಕು? ಕಲಿಸಬಾರ್ದು ಅಂತ ನಾನು ಎಷ್ಟು ಅಂದ್ಕೊಂಡ್ರೂ ಕೂಡ ಆ ಸಮಸ್ಯೆ ಬಂದೇ ಬಿಡ್ತೀವಿ. ಸರಿ ಆಯಿತು ಅಂಥೇಳಿ ಹೊಟ್ಟೆಯೊಳಗೆ ಅವನಿಗೆ ವಿದ್ಯೆಯನ್ನು ಹೇಳಿಕೊಡ್ತಾರೆ. ಮೃತ ಸಂಜೀವಿನಿ ವಿದ್ಯೆ ಕಲ್ತಾಯಿತು. ಕಲ್ತಾದ ಮೇಲೆ ಅವನನ್ನು ಹೊರಗೆ ತೆಗಿತಾರೆ. ಇವನು ಪುನಃ ಶುಕ್ರಾಚಾರ್ಯನ ಬದುಕಿಸಿದ. ಎಲ್ಲ ಆಯಿತು. ಆದಮೇಲೆ ಆ ಶುಕ್ರಾಚಾರ್ಯ ಅವಾಗ ಶಾಪ ಕೊಡ್ತಾರೆ. ಈ ಮದ್ಯಪಾನ ಅಂತನ್ನೋದು ಮನುಷ್ಯನಿಗೆ ಮದ ತಂದು ಕೊಡ್ತದೆ. ಅದಕ್ಕಾಗಿ ಇದರಿಂದ ಮನುಷ್ಯ ತನ್ನ ಕರ್ತವ್ಯ ಪ್ರಜ್ಞೆಯನ್ನೇ ಮರೆತು ಹೋಗಿಬಿಡ್ತಾನೆ. ಆಮೇಲೆ ತನಗೂ ಕೂಡ ಆಪತ್ತುಗಳು ಬರೋದು ಗ್ಯಾರಂಟಿ. ಅದಕ್ಕಾಗಿ ಇನ್ನು ಮುಂದೆ ಈ ಮದ್ಯಪಾನವನ್ನು ಯಾರು ಮಾಡ್ತಾರೆಯೋ ಅವರೆಲ್ಲರಿಗೂ ಕೂಡ ಬ್ರಹ್ಮಹತ್ಯಾದಿ ಪಾಪಗಳು ಅವರಿಗೆ ಬರಲಿ ಅಂತ ಶಾಪ ಕೊಟ್ಬಿಟ್ಟು, ಹೀಗಾಗಿ ಮದ್ಯಪಾನ ಅವತ್ತಿನಿಂದ ನಿಷೇಧವಾಯಿತು. ಪ್ರಾಯಶಃ ಅಲ್ಲಿವರೆಗೂ ಮೊದಲು ಇತ್ತೇನೋ ಗೊತ್ತಿಲ್ಲ. ಯಾಕೆಂದರೆ ಅನೇಕ ಕಡೆಗೆ ಇತಿಹಾಸದಲ್ಲಿ ಪುರಾಣಗಳಲ್ಲಿ ಕೇಳ್ತೇವೆ, ರಾಜರು ಇತ್ಯಾದಿಗಳು ಬಂದಾಗ ಅವರಿಗೆ ಕುಡಿಲಿಕ್ಕೆ ಮದ್ಯವನ್ನು ಕೊಡ್ತಾ ಇದ್ದರು. ಆ ಮದ್ಯ ಬಹಳ ಅಲ್ಲ, ಅದು ಯಾಕೆ ಅಂದರೆ ಆಯಾಸ ಪರಿಹಾರವಾಗುವುದಕ್ಕಾಗಿ ಅದನ್ನು ಸ್ವೀಕಾರ ಮಾಡುವಂಥ ಒಂದು ಇದಿತ್ತು. ಆದರೆ ಆಮೇಲೆ ಅದು ಬಿಟ್ಟು ಹೋಯ್ತು. ಯಾಕೆಂದರೆ ಈ ಶಾಪ ಕಾರಣದಿಂದ ಮದ್ಯ ಅಂತನ್ನೋದು. ಮತ್ತು ಶಾಪ ಕಾರಣದಿಂದ ಅಂತ ಒಂದಾದರೂ ಅನಾದಿ ನಿತ್ಯವಾಗಿರ್ತಕ್ಕಂಥ ವೇದಗಳಲ್ಲೇ ಇದೆ. ಹಾಗಾಗಿ ಅದು ನಿತ್ಯವಾಗಿ ನಿಷಿದ್ಧವೇ. ಕೆಲವರಿಗೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಉಚಿತವಾದ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದು ಯಾವಾಗ? ಕೆಲವು ಕಾಲಗಳಲ್ಲಿ ಮಾತ್ರ, ಎಲ್ಲ ಕಾಲದಲ್ಲಿ ಅಲ್ಲ. ಆದ್ದರಿಂದ ಆ ರೀತಿಯಲ್ಲಿ ಅದನ್ನು ನಿಷೇಧ ಮಾಡಿಬಿಟ್ಟು ಈ ಕಡೆಗೆ ಕಚ ಹುಟ್ಟಿ ಬಂದ. ಕಚ ಎಲ್ಲ ವಿದ್ಯೆ ಕಲ್ತಾಯಿತು, 1000 ವರ್ಷ ಮುಗಿದೋಯ್ತು. ನಾನು ಹೋಗಿ ಬರ್ತೇನೆ ಅಂತ ಹೊರಟುವಾಗ ದೇವಯಾನಿ ಬಂದು ನಿಂತು ಹೇಳ್ತಾಳೆ, ನನ್ನ ಮದುವೆ ಆಗು. ಕಚ ಅಂತಾನೆ ಸಾಧ್ಯವೇ ಇಲ್ಲ, ನಿನ್ನನ್ನು ನಾನು ಆ ರೀತಿಯಲ್ಲಿ ನೋಡೇ ಇಲ್ಲ. ಮತ್ತು ಇನ್ನೊಂದು, ಯಾವ ಶುಕ್ರಾಚಾರ್ಯ ಹೊಟ್ಟೆಯಿಂದ ನೀನು ಹುಟ್ಟಿ ಬಂದಿದ್ದಿ, ಆ ಶುಕ್ರಾಚಾರ್ಯ ಹೊಟ್ಟೆಯಿಂದ ನಾನು ಹುಟ್ಟಿ ಬಂದಿದ್ದೇನೆ. ಅಂದಮೇಲೆ ನಾನು ನಿನಗೆ ತಮ್ಮನಾಗಬೇಕು. ತಮ್ಮನನ್ನು ಮದುವೆ ಮಾಡಿಕೊಳ್ಳೋದು ಎಂದಿಗೂ ಶಾಸ್ತ್ರ ನಿಷಿದ್ಧ. ಆದ್ದರಿಂದ ಅಕ್ಕ ತಮ್ಮಂದಿರಲ್ಲಿ ಮದುವೆ ಇಲ್ಲ. ಆದ್ದರಿಂದ ನಾನು ನಿನಗೆ ಆ ರೀತಿಯಿಂದಲೂ ಕೂಡ ಮದುವೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಶಾಸ್ತ್ರ ವಚನ, ಈಗ ನಡಿಬೇಕು. ಆದ್ದರಿಂದಾಗಿ ನೀನು ತಪ್ಪು ತಿಳ್ಕೊಳ್ಬೇಡ ಅಂತ ಹೇಳಿದ. ಎಷ್ಟು ಹೇಳಿದರೂ ಕೇಳಿಲ್ಲ. ಕೊನೆಗೆ ಅವಳು ಶಾಪ ಕೊಡ್ತಾಳೆ, ಯಾವ ಈ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲೀಲಿಕ್ಕಾಗಿ ನೀನು ಬಂದಿದ್ದಿ ಅದು ನಿನಗೆ ಫಲಿಸದೆ ಹೋಗಲಿ ಅಂತ ಶಾಪ ಕೊಟ್ಬಿಟ್ಟು. ಆಗ ಅವನು ಹೇಳ್ತಾನೆ, ನೀನು ಕೊಟ್ಟ ಶಾಪ ಅವಶ್ಯವಾಗಿ ನಾನು ಮಾನಿಸ್ತೇನೆ, ನಾನು ಸ್ವೀಕಾರ ಮಾಡ್ತೀನಿ, ವಿಚಾರವೇ ಇಲ್ಲ. ಯಾಕೆ? ನಿನ್ನ ಸ್ವಾರ್ಥಕ್ಕಾಗಿ ನನಗೆ ಶಾಪ ಕೊಟ್ಟಿದ್ದಿ. ಕುರುಸ್ಥಾನದಲ್ಲಿ ಇರತಕ್ಕಂಥವಳು ನೀನು, ನನಗೆ ಅಕ್ಕನೂ ಆಗಬೇಕು. ಆದ್ದರಿಂದ ನಿನಗೆ ಪ್ರತಿಯಾಗಿ ನಾನು ಶಾಪ ಕೊಡಬಹುದು.
ಆದರೆ ಒಂದು ಶಾಪವನ್ನು ನಾನು ಕೊಟ್ಟೀನಿ, ಹೆಚ್ಚಿನ ಶಾಪವನ್ನು ಕೊಡುವುದಿಲ್ಲ. ನಾನು ಶಾಸ್ತ್ರವಿಹಿತವಾದ ಮಾತುಗಳನ್ನು ಹೇಳಿದಾಗಲೂ ನನ್ನನ್ನು ಮದುವೆ ಮಾಡಿಕೋ ಅಂತ ನೀನು ಮತ್ತೇನಪ್ಪ ಅಂದರೆ ನನ್ನನ್ನು ಒತ್ತಾಯ ಮಾಡಿದೆಯಲ್ಲ, ಅದಕ್ಕಾಗಿ ನಿನ್ನನ್ನು ಕಟ್ಟಿಕೊಳ್ಳುವಂಥ ವ್ಯಕ್ತಿ ದ್ವಿತೀಯ ವರ್ಣದವನಾಗಿರ್ತಾನೆ ಅಂತ ಹೇಳ್ತಾಳೆ. ಅಂದರೆ ಕ್ಷತ್ರಿಯದವನು ನಿನಗೆ ಗಂಡನಾಗಿ ಸಿಗ್ತಾನೆ ಅಂತ ಶಾಪ ಕೊಡ್ತಾನೆ. ಜೊತೆಗೆ ಅವರು ಹೇಳ್ತಾರೆ, ನೀನು ಕೊಟ್ಟ ಶಾಪ ನನಗೆ ಮಾತ್ರ, ಹಾಗಾಗಿ ನನಗೆ ಈ ವಿದ್ಯೆ ಫಲಿಸದೇ ಇದ್ದರೂ ನಾನು ಯಾರಿಗೆ ಹೇಳಿಕೊಡ್ತೀನಿ ಅವರಿಗೆ ಆ ವಿದ್ಯೆ ಫಲಿಸ್ತದೆ ಎಂಬುದಾಗಿ ಹೇಳಿ ಹೊರಟೋಗ್ತಾನೆ ಕಚ. ತಾತ್ಪರ್ಯ, ಆಮೇಲೆ ಕಚ ಹೋಗಿ ದೇವತೆಗಳಿಗೆಲ್ಲ ಆ ವಿದ್ಯೆಯನ್ನು ಹೇಳಿಕೊಡ್ತಾನೆ ಇತ್ಯಾದಿ ಇತ್ಯಾದಿ. ಸರಿ, ತಾತ್ಪರ್ಯ ನಾನೇ ಹೇಳಿಕ್ಕೆ ಬಂದೆ ಅಂದರೆ ಈ ಮದ್ಯವನ್ನು ಶುಕ್ರಾಚಾರ್ಯರು ಶಾಪ ಕೊಟ್ಟಿದ್ದ. ಅದಕ್ಕಾಗಿ ಸುರಾಪಾನ ಅಂತ ಅನ್ನೋದು ಘೋರವಾಗಿರ್ತಕ್ಕಂಥದ್ದು. ಅಂಥ ಸುರಾಪಾನ ಮಾಡಿದರೆ 21 ತಲೆಮಾರಿನ ಪಿತೃಗಳೆಲ್ಲರೂ ನರಕಕ್ಕೆ ಹೋಗ್ತಾರೆ. ಹಾಗಾಗಿ ಎದ್ದೇ ಕೋಪಿ ಸುರಾಂ ಪಿಬೇತ್, ಅದರಿಂದಾಗಿ ಬಹಳ ಮಂದಿ ಮಕ್ಕಳನ್ನು ಹಡಿಬೇಡ್ರಿ ಅಂತ ಹೇಳ್ತದೆ ಶಾಸ್ತ್ರ. ಬಹಳ ಮಂದಿ ಮಕ್ಕಳನ್ನು ಹಡೀರಿ ಅಂತ ಹೇಳ್ತದೆ. ಯಾಕೆ? ಒಬ್ಬನಾದರೂ ಗಯಾಕ್ಕೆ ಹೋಗಿ ಪಿಂಡ ಹಾಕ್ತಾನೆ ವಿಷ್ಣುಪಾದದ ಮೇಲೆ ಅಂತ. ಈ ಮಾತುಗಳನ್ನು ತಿಳಿದುಕೊಂಡು ನಾವು ಮಕ್ಕಳನ್ನು ಬಹಳ ಪಡಿಬೇಕು. ಪಡೆದ ಮಕ್ಕಳನ್ನು ಸಂಸ್ಕಾರವನ್ನು ಕೊಡಬೇಕು ಚೆನ್ನಾಗಿ, ಅದರಿಂದ ಒಳ್ಳೆಯದಾಗುತ್ತೆ. ಹಾಗಾಗಿ ಆ ಮಾತನ್ನು ಪರಮಾತ್ಮ ಹೇಳ್ತಾನೆ. ಅದರಿಂದ ಬ್ರಹ್ಮಹತ್ಯ, ಸುರಾಪಾನ ಮಾಡಿದವರು, ಗೋಘ್ನಾಹ ಗೋಹತ್ಯ ಮಾಡಿದವರು. ಗೋಹತ್ಯ ಮಾಡಿದರೆ ಏನು ಪಾಪ ಅಂದರೆ, ಒಂದು ಕಡೆಗೆ ಹೇಳ್ತಾರೆ, ಕೋಟಿ ಜನ ತಾಯಂದ್ರನ್ನು ಏಕಕಾಲಕ್ಕೆ ಕೊಂದರೆ ಏನು ಪಾಪ ಬರಬೇಕು, ಆ ಪಾಪ ಗೋಹತ್ಯಾದಿಂದ ಬರ್ತದಂತೆ. ಇಷ್ಟು ಘೋರವಾದ ಪಾಪ ಇದು. ಆಮೇಲೆ ಬಾಲಘಾತಕ, ಶಿಶುಗಳನ್ನು ಕೊಲ್ಲೋದು, ಸ್ತ್ರೀಘಾತ, ಸ್ತ್ರೀಯರನ್ನು ಸಂಹಾರ ಮಾಡೋದು, ಗರ್ಭಪಾತಿ, ಇವತ್ತೆಲ್ಲ ಭ್ರೂಣ ಹತ್ಯಾ ನಿಷೇಧ ಮಾಡಿದ್ದಾರೆ. ಬಹಳ ಒಳ್ಳೆಯದೇ, ಶಾಸ್ತ್ರದಲ್ಲಿ ವಿಹಿತವಾಗಿರ್ತಕ್ಕಂಥದ್ದು. ಗರ್ಭಪಾತವನ್ನು ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವರಿಗೂ ಪಾಪ ಬರ್ತದೆ. ಇದಲ್ಲದೇನೆ ಏಚ ಪ್ರಚ್ಛನ್ನ ಪಾಪಿನಃ, ಮುಚ್ಚಿಕೊಂಡು ಪಾಪ ಮಾಡ್ತಾರೆ. ಮೇಲೆ ನೋಡಲಿಕ್ಕೆ ಧರ್ಮದ ಎಲ್ಲ ಏನೇನು ಮತ್ತು ಸಡಗರ ಸಂಭ್ರಮಗಳ ಬೇಕು ಎಲ್ಲ ಇರ್ತದೆ, ಒಳಗೆ ಮಾತ್ರ ಏನೂ ಇರುವುದಿಲ್ಲ. ಇಂತಹ ಪಾಪಿಗಳು ಹರಂತಿ ಗುರೋರ್ ದ್ರವ್ಯಂ, ಹಿರಿಯರ ಗುರುಗಳ ಪದಾರ್ಥಗಳನ್ನು ಯಾರು ಅಪಹರಣ ಮಾಡ್ತಾರೆ, ದೇವರಿಗೆ ಮುಡುಪಾಗಿಟ್ಟಿರ್ತಕ್ಕಂತಹ ಹಣವನ್ನು ಯಾರು ಅಪಹರಣ ಮಾಡ್ತಾರೆ, ದ್ವಿಜಸ್ಯವ, ಬ್ರಾಹ್ಮಣರ ಪದಾರ್ಥಗಳನ್ನು ಹಣವನ್ನು ಅಪಹರಣ ಮಾಡ್ತಕ್ಕಂಥವ್ರು, ಸ್ತ್ರೀ ದ್ರವ್ಯಹಾರಿಣಃ. ಈ ಕಾರಣಕ್ಕಾಗಿ ನಮ್ಮಲ್ಲಿ ಸ್ತ್ರೀಯರಿಗೆ ಹೊರಗೆ ಕೆಲಸಕ್ಕೆ ಹೋಗೋದು ಬೇಡ ಅಂತಂತಾರೆ. ಸ್ತ್ರೀಯರ ಹಣವನ್ನು ಗಂಡಸಾದವನು ಎಂದಿಗೂ ಅದನ್ನು ಉಪಯೋಗಿಸಬಾರ್ದು. ಹಾಗಾಗಿ ಮದುವೆ ಆದಮೇಲೆ ಅವಳನ್ನು ಮನೆಯಲ್ಲಿ, ಹಾಗಾಗಿ ಅವಳೇನಿದ್ರೂ ಮನೆಯಲ್ಲಿ ಕೆಲಸ ಮಾಡಬೇಕು. ಇದಕ್ಕಾಗಿ ನಮ್ಮ ಶಾಸ್ತ್ರ ಅನೇಕ ವಿಚಾರಗಳನ್ನು ಇರಲಿ. ಹಾಗಾಗಿ ಸ್ತ್ರೀ ದ್ರವ್ಯಹಾರಿಣ, ಸ್ತ್ರೀಯರ ಹಣವನ್ನು ಅಪಹರಣ ಮಾಡ್ತಕ್ಕಂಥವ್ರು. ಬಾಲದ್ರವ್ಯಹರಾಶ್ಚಯೇ, ಬಾಲಕರು ಗಳಿಸಿರ್ತಕ್ಕಂಥ ಹಣವನ್ನು ಕಸಿದುಕೊಳ್ಳೋದು ಯಾರು ಮಾಡ್ತಾರೆಯೋ ಅಂಥವರು. ಏ ಋಣಂ ನ ಪ್ರಯಚ್ಛಂತಿ, ತೆಗೆದುಕೊಂಡ ಸಾಲವನ್ನು ಯಾರು ಕೊಡೋದಿಲ್ಲ. ಏವೈ ನ್ಯಾಸಾಪಹಾರಕಾಹ, ಯಾರು ಮತ್ತೇನಪ್ಪ ಅಂದರೆ ಬಡ್ಡಿ ಚಕ್ರಬಡ್ಡಿಗಾಗಿ ಹಣವನ್ನು ಕೊಡ್ತಾ ಇರ್ತಾರೆ, ಅಂತಹ ವ್ಯಾಪಾರಗಳನ್ನು ಮಾಡಬಾರ್ದಂತೆ. ನ್ಯಾಸಾಪಹಾರಕಾಹ. ಆಮೇಲೆ ವಿಶ್ವಾಸಘಾತಕಾಯೇಚ, ವಿಶ್ವಾಸಘಾತ ಮಾಡ್ತಕ್ಕಂಥವರು. ಸವಿಷಾನ್ನೇನ ಮಾರಕಾಹ, ವಿಷವನ್ನು ಆಹಾರದಲ್ಲಿ ಹಾಕಿ ಕೊಲ್ಲುವಂಥ ವ್ಯಕ್ತಿಗಳು ಯಾರಿದ್ದಾರೆಯೋ ಅವರು. ದೋಷಗ್ರಾಹಿ ಗುಣಾಶ್ಲಾಹಿ, ಎಷ್ಟೇ ಸಾತ್ವಿಕರಾದ ಜನರಿದ್ದರೂ ಅವರಲ್ಲಿ ದೋಷಗಳನ್ನೇ ಎಣಿಸೋದು, ಗುಣಗಳನ್ನು ಎಣಿಸೋದೇ ಇಲ್ಲ. ಎಷ್ಟು ಗುಣಗಳನ್ನು ಮಾಡಿದರೂ ಗುಣಗಳನ್ನು ಎಣಿಸೋದೇ ಇಲ್ಲ. ಬಹಳ ಅದ್ಭುತವಾದ ಮಾತು. ಮೊನ್ನೆ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬಂದಿತ್ತು. ಒಬ್ಬ ಟೀಚರು ಬೋರ್ಡ್ ಮೇಲೆ 2 1 2 ಅದನ್ನು ಬರೀತಾಳೆ. ಬರೆಯುವಾಗ 2 1 3 ಅಂತ ಬರೆದು ಉಳಿದೆಲ್ಲ ಚೆನ್ನಾಗಿ ಬರೀತಾಳೆ. ಬರೆದ ಮೇಲೆ ಮಕ್ಕಳೆಲ್ಲ ನಗ್ತಾ ಇರ್ತಾರಂತೆ. ಅವಳು ತಿರುಗಿ ಯಾಕೆ ನಕ್ರಿ, ಏನು ಮೇಡಮ್ ನಿಮಗೆ 2 1 2 ಗೊತ್ತಿಲ್ಲ, 2 1 3 ಅಂತ ಬರೆದಿದ್ದೀರಿ ಅಂತ ಮಕ್ಕಳು ಕೇಳಿದ್ರಂತೆ. ಆಗ ಆ ಟೀಚರ್ ಹೇಳಿದ ಮಾತೇನು ಅಂದರೆ, ನಾನು ನಿಮಗೆ ಇದನ್ನು ಬೇಕಂತಲೇ ಬರೆದದ್ದು. ಯಾಕೆ ಅಂದರೆ ಸಾಮಾನ್ಯವಾಗಿ ಮನುಷ್ಯನಿಗೆ ಉಳಿದೆಲ್ಲ ಚೆನ್ನಾಗಿ ಬರೆದಿದ್ದೀನಿ, ಸರಿಯಾಗಿ ಬರೆದಿದ್ದೀನಿ, ಅದ್ರ ಕಡೆಗೆ ನಿಮಗೆ ಲಕ್ಷ್ಯ ಇಲ್ಲ. ಒಂದು ತಪ್ಪು ಮಾಡಿದ್ದೆ, ಅದ್ರ ಕಡೆಗೆ ನಿಮ್ಮ ಲಕ್ಷ್ಯ.
ಹಾಗಾಗಿ ಮನುಷ್ಯ 100 ಗುಣಗಳಿದ್ದರೂ ಒಂದು ದೋಷ ಇದ್ದರೆ ಆ ದೋಷವನ್ನೇ ಎಣಿಸ್ತಾನೆ ಹೊರತು ಗುಣಗಳನ್ನು ಎಣಿಸೋದಿಲ್ಲ. ಇದು ನಮ್ಮಲ್ಲಿ ಹೋಗಬೇಕು. ದೋಷಗ್ರಾಹಿ ಗುಣಾಶ್ಲಾಘಿ. ಭಾಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಪರಮಾತ್ಮ ಹೇಳ್ತಾನೆ. ಗುಣಾಶ್ಲಾಘಿ ಗುಣವತ್ಸು ಸಂವತ್ಸರಾಹ. ಭಾರೀ ಗುಣವುಳ್ಳಂತಹ ವ್ಯಕ್ತಿಗಳಲ್ಲಿ ಮಾತ್ಸರ್ಯ ಮಾಡು, ಎಂದಿಗೂ ಮಾತ್ಸರ್ಯ ಮಾಡಬಾರ್ದು. ಹಾಗಾಗಿ ನಿರ್ಮತ್ಸರಾಣಾಂ ಸತಾಂ ಅಂತನ್ನುವಂತಹ ಮಾತಿಗೆ ವ್ಯಾಖ್ಯಾನ ಮಾಡುವಾಗ ಶ್ರೀಮದಾಚಾರ್ಯ ಹೇಳ್ತಾರೆ, ಯಾವ ಯಾವ ವ್ಯಕ್ತಿಗಳು ಯಾವ ಯಾವ ಗುಣದಲ್ಲಿ ಮಾತ್ಸರ್ಯವನ್ನು ಮಾಡ್ತಾರೆಯೋ ಆ ಗುಣ ಅವರಿಗೆ ಸಿಗೋದೇ ಇಲ್ಲ ಕೊನೆ ತನಕ. ಆ ಗುಣ ಅವರಿಗೆ ಕೊನೆ ತನಕ ಸಿಗೋದೇ ಇಲ್ಲ, ಕೊನೆ ತನಕ ಒದ್ದಾಡಬೇಕಾಗತ್ತೆ. ಹಾಗಾಗಿ ಗುಣವತ್ಸು ಸಂವತ್ಸರ, ಗುಣವುಳ್ಳವರಲ್ಲಿ ಮಾತ್ಸರ್ಯವನ್ನು ಮಾಡ್ತಕ್ಕಂಥವ್ರು. ನೀಚಾನುರಾಗಿಣೋ ಮೂಢಾಹ. ದುಷ್ಟರು ಕಂಡ್ರೆ ಬಹಳ ಪ್ರೀತಿ, ಸಜ್ಜನರು ದೂರ ಇರ್ತಾರೆ, ಅವ್ರ ಹತ್ತಿರನೇ ಹೋಗುವುದಿಲ್ಲ. ಇಂಥ ವ್ಯಕ್ತಿಗಳು ನೀಚರ ಮೇಲೆ ಭಾರಿ ಪ್ರೀತಿ ಇರ್ತದೆ. ಸತ್ಸಂಗತಿ ಪರಾಂಗುಖ, ಸಜ್ಜನರ ಸಂಘವನ್ನು ಮಾಡುವುದಿಲ್ಲ. ತೀರ್ಥ ಸಜ್ಜನ ಸತ್ಕರ್ಮ ಗುರುದೇವ ವಿನಿಂದಕಾ. ತೀರ್ಥಕ್ಷೇತ್ರಗಳನ್ನು ಬೈಯೋದು, ಸಜ್ಜನರನ್ನು ಬೈಯೋದು, ಸತ್ಕರ್ಮಗಳನ್ನು ನಿಂದನೆ ಮಾಡೋದು, ಗುರುಗಳನ್ನು ದೇವತೆಗಳನ್ನು ಬೈತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರು ಪುರಾಣ ವೇದ ಮೀಮಾಂಸ ನ್ಯಾಯ ವೇದಾಂತ ದೂಷಕಾಹ. ಪುರಾಣಗಳನ್ನು ಬೈತಕ್ಕಂಥವರು, ವೇದ ಮೀಮಾಂಸ ನ್ಯಾಯಶಾಸ್ತ್ರ ವೇದಾಂತ ಬ್ರಹ್ಮಸೂತ್ರಗಳನ್ನು ಬೈತಕ್ಕಂಥವರು ಯಾರಿದ್ದಾರೆಯೋ ಅಂಥವರು ಹರ್ಷಿತ ದುಃಖಿತಂ ದೃಷ್ಟ ಹರ್ಷಿತೇ ದುಃಖದಾಯಕ. ಭಾಳ ಘೋರವಾದ ಮಾತನ್ನು ಹೇಳ್ತಾನೆ ಪರಮಾತ್ಮ. ಎಷ್ಟು ವಿಚಿತ್ರ ಅಂದರೆ, ಇನ್ನೊಬ್ಬರು ದುಃಖಿಸೋದನ್ನು ನೋಡಿ ಆನಂದ ಪಡ್ತಾ ಇರ್ತಾರೆ, ಇನ್ನೊಬ್ಬರ ದುಃಖವನ್ನು ನೋಡಿ ಸಂತೋಷ ಪಡುವಂಥ ವ್ಯಕ್ತಿಗಳು. ಆಮೇಲೆ ಇನ್ನೊಬ್ಬರಿಗೆ ಸುಖ ಬಂದಾಗ ದುಃಖವನ್ನು ತಂದುಕೊಡೋದು. ಅವರು ಸಂತೋಷದಿಂದ ಇದ್ದಾರೆ ಅಂದರೆ ಏನೋ ದುಃಖದ ವಿಚಾರವನ್ನು ಹೇಳಿ ಅವರಿಗೆ ದುಃಖವನ್ನು ತಂದು ಕೊಟ್ಬಿಡೋದು. ಹರ್ಷಿತೇ ದುಃಖದಾಯಕ. ಅಖಂಡವಾಗಿ ದುಷ್ಟ ಮಾತುಗಳನ್ನು ಆಡೋದು. ದುಷ್ಟವಾಕ್ಯಸ್ಯ ವಕ್ತಾರ, ನಿರಂತರವಾಗಿ ಕೆಟ್ಟ ವಿಚಾರಗಳನ್ನೇ ಮನಸ್ಸಿನಲ್ಲಿ ಮಾಡ್ತಕ್ಕಂಥವು ಯಾರಿದ್ದಾರೆಯೋ ಇಂಥವು. ನ ಶೃಣ್ವಂತಿ ಹಿತಂ ವಾಕ್ಯಂ. ಯಾರಾದರೂ ಒಳ್ಳೆಯ ಮಾತು ಹೇಳಿದರೆ ಆ ಮಾತನ್ನೇ ಕೇಳೋದಿಲ್ಲ. ಇನ್ನು ಶಾಸ್ತ್ರವಾರ್ತಾಂ ಕದಾಪಿನ, ಹಿತವಾದ ಮಾತುಗಳನ್ನೇ ಕೇಳೋದಿಲ್ಲ ಅಂದಮೇಲೆ ಶಾಸ್ತ್ರದ ಪುರಾಣದ ಇತಿಹಾಸದ ಒಳ್ಳೆಯ ಮಾತುಗಳನ್ನು ಎಲ್ಲಿ ಕೇಳ್ತಾರೆ? ಯಾರೂ ಕೇಳೋದಿಲ್ಲ. ಅಂಥ ರೀತಿಯಲ್ಲಿ ಆತ್ಮಸಂಭಾವಿತ. ಮತ್ತು ಇನ್ನೊಂದು ಹೇಗಿರ್ತದೆ ಅಂದರೆ, ನಾನು ಮಾಡಿದ್ದೆಲ್ಲ ಸರಿಯೇ, ನಾನು ಎಂದಿಗೂ ತಪ್ಪೇ ಮಾಡೋದಿಲ್ಲ, ಇನ್ನೇನು ರುಜುಗಣಕ್ಕೆ ಸ್ವಲ್ಪ ಹತ್ತಿರದಲ್ಲಿ ಇದ್ದವನು ಅಂತ ಅಂಥ ರೀತಿಯಲ್ಲಿ ತನ್ನನ್ನು ತಿಳ್ಕೊಂಡಿರ್ತಾನೆ. ಆ ರೀತಿಯಲ್ಲಿ ಸರ್ವಥಾ ಬರಬಾರ್ದು. ಸ್ತಬ್ಧಾ. ಧರ್ಮದ ವಿಚಾರ ಬಂದಾಗ ಏನು ಗೊತ್ತೇ ಇರುವುದಿಲ್ಲ, ಯಾಕೆ ಅದರ ಬಗ್ಗೆ ವಿಚಾರವೇ ಮಾಡಿರುವುದಿಲ್ಲ. ಸ್ತಬ್ಧಾ ಮೂಢಾ. ಕಂಡ ವಿಚಾರಗಳನ್ನು ನಿರ್ಣಯ ಮಾಡೋದು. ಯಾವುದು ದುಷ್ಟ ಕರ್ಮಗಳಿರ್ತದೆ ಇದೇ ಖರೇ ಕರ್ಮ ಅಂತ ಹೇಳೋದು, ಯಾವುದು ಸತ್ಕರ್ಮಗಳಿರ್ತದೆ ಅವುಗಳನ್ನು ದುಷ್ಟ ಕರ್ಮಗಳು ಅಂತ ನಿರ್ಣಯ ಮಾಡಿಬಿಡು. ಗೊತ್ತೇ ಇರುವುದಿಲ್ಲ, ಓದೇ ಇರುವುದಿಲ್ಲ, ತುಂಬ ಕಷ್ಟವಾಗತ್ತೆ. ಎಷ್ಟು ವಿಚಿತ್ರ. ದಯಮಾಡಿ ತಪ್ಪು ತಿಳ್ಕೊಳ್ಬೇಡ್ರಿ. ಮೊನ್ನೆ ಒಂದು ವಿಚಾರ ಬಂತು, ಅವಿಧವಾ ನವಮಿ ಬಗ್ಗೆ ಘೋರವಾದ ಚರ್ಚೆ. ಆ ಗಂಡ ಮರಣವನ್ನು ಹೊಂದಿದ ಮೇಲೆ ಅವಿಧವಾ ನವಮಿ ಶ್ರಾದ್ದ ಮಾಡಬಾರದು ಅಂತ ಸ್ಪಷ್ಟವಾದ ಅನೇಕ ವಾಕ್ಯಗಳಿದೆ. ಅದರ ಮೇಲೆ ಹೋ ಅಂತ ಸುಮ್ಮನೆ ನಾಗೇಂದ್ರಾಚಾರ್ ಅವ್ರ ಹೆಸರು ಹೇಳಬಾರ್ದು, ಯಾಕೆಂದರೆ ಬ್ರಾಹ್ಮಣರು ಅವರಿಗೆ ಅವಮಾನ ಮಾಡಬಾರ್ದು, ಆದರೆ ವಿಷಯ ಬಂತು ಅಂತ ಹೇಳ್ತೀನಿ. ಹಾಗಾಗಿ ಸುಮ್ಮನೆ ಇಲ್ಲದೇ ಇರತಕ್ಕಂಥ ವಿಚಾರಗಳನ್ನು ಕೆದಕಿ ಹಾಕಿ ಮಂದಿಗೆ ಇನ್ನು ಸ್ವಲ್ಪ ಮತ್ತೇನಪ್ಪ ಅಂದರೆ ಅಬದ್ಧವಾಗಿರ್ತಕ್ಕಂಥ ವಿಷಯಗಳನ್ನು ಮುಟ್ಟಿಸಿ ತಲೆಯಲ್ಲಿ ಗೊಂದಲವನ್ನು ಹುಟ್ಟಿಸಿಬಿಡ್ತಾರೆ. ಸರ್ವಥಾ ಹಾಗೆ ಮಾಡಬಾರ್ದು, ಎಂದಿಗೂ ಹಾಗೆ ಮಾಡಬಾರ್ದು. ಹಾಗಾಗಿ ಆ ರೀತಿಯಲ್ಲಿ ಮೂಢಾ ಪಂಡಿತಮಾನಿನಃ, ತನ್ನನ್ನು ತಾವು ಭಾರೀ ಪಂಡಿತರು ಅಂತ ತಿಳಿದುಕೊಂಡಿರ್ತಾರೆ. ಏತೇ ಚಾನ್ಯೇ ಚ ಬಹವಃ ಪಾಪಿಷ್ಠಾ ಧರ್ಮವರ್ಜಿತಾ. ಇಂಥವ್ರು ಯಾರ್ಯಾರಿದ್ದಾರೋ ಇವರೆಲ್ಲರೂ ಧರ್ಮವನ್ನು ಬಿಟ್ಟಿರ್ತಕ್ಕಂಥವರು. ಯಮಮಾರ್ಗೇ ಹಿ ರೋದಮಾನ ದಿವಾನಿಶ. ಈ ದಕ್ಷಿಣ ದ್ವಾರದ ಮಾರ್ಗದಲ್ಲಿ ಹಗಲು ರಾತ್ರಿ ಯಾವ ಸಮಯ ಅಂತಿಲ್ಲ, ಎಲ್ಲ ಸಮಯದಲ್ಲಿ ಅಳೋದೇ ಅಳು. ಆ ರೀತಿಯಲ್ಲಿ ಅಳ್ತಾ ಹೋಗ್ತಾರೆ. ಯಮದೂತೈ ತಾಡ್ಯಮಾನ ಯಾಂತಿ ವೈತರಣಿ ಪ್ರತಿ. ಹೀಗೆ ಯಮದೂತರು ಅವರನ್ನು ಹೊಡಿತಾ ವೈತರಣಿ
ನದಿಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಅವರನ್ನು ಹಾಕ್ತಾರೆ. ಆ ವೈತರಣಿ ನದಿಯಲ್ಲಿ ಬೀಳಬೇಕಾದ್ರೆ ಯಾವ ಪಾಪಗಳನ್ನು ಮಾಡಿದರೆ ಬೀಳ್ತಾರೆ ಅದನ್ನು ಪರಮಾತ್ಮ ಹೇಳ್ತಾನೆ. ತಸ್ಯಾಂ ಪತಂತಿ ಯೇ ಪಾಪಾ ತಾನಹಂ ಕಥಯಾಮಿತೆ ಮಾತರಂ ಏವ ಮನ್ಯಂತೆ. ತಾಯಿಯನ್ನು ಯಾರು ಅವಮಾನ ಮಾಡ್ತಾನೆ, ಪಿತರಂ ಗುರುಮೇವಚ ತಂದೆಯನ್ನು ಗುರುಗಳನ್ನು, ಆಚಾರ್ಯಂ ಚಾಪಿ ಪೂಜ್ಯಂಚ ಆಚಾರ್ಯರನ್ನು ಅಥವಾ ಪೂಜ್ಯರಾದ ವ್ಯಕ್ತಿಗಳನ್ನು ಯಾರು ಅವಮಾನ ಮಾಡ್ತಾನೆ ಅಂಥ ವ್ಯಕ್ತಿ ತಸ್ಯಾಂ ಮಜ್ಜಂತಿ ತೇನರಾಹ ಈ ಘೋರವಾದ ವೈತರಣಿಯಲ್ಲಿ ಬೀಳ್ತಾನೆ. ಪತಿವ್ರತಾಂ ಸಾಧುಶೀಲಾಂ ಕುಲೀನಾಂ ವಿನಯಾನ್ವಿತಾಂ ಸ್ತ್ರೀಯಂ ತ್ಯಜಂತಿ ಯೇ ದ್ವೇಷಾತ್ ವೈತರಣ್ಯಾಂ ಪತಂತಿ ತೇ. ಪತಿವ್ರತೆಯಾದ ಒಳ್ಳೆ ಕುಲದಿಂದ ಬಂದಿರತಕ್ಕಂತಹ ಸಾಧು ಸ್ವಭಾವದ ವಿನೀತಳಾದ ಸ್ತ್ರೀಯನ್ನು ದ್ವೇಷವನ್ನು ಮಾಡ್ತಾ ಯಾರು ತ್ಯಾಗ ಮಾಡ್ತಾರೆ. ಇವತ್ತು ಅನೇಕ ಕಡೆಗೆ ವಿಚ್ಛೇದನ ನಡೀತಾ ಇತ್ತು. ಮೊನ್ನೆ ನಮ್ಮ ಸ್ವಾಮಿಗಳು ಒಂದು ದಿವ್ಯವಾಗಿರತಕ್ಕಂತಹ ಉಪದೇಶವನ್ನು ಕಳಿಸಿದ್ದಾರೆ. ಅನೇಕ ಕಡೆಗೆ ನಿಮ್ಮ ಗ್ರೂಪಲ್ಲಿ ಬಂದಿರಬಹುದು ಅಂತ ಅಂದ್ಕೊಳ್ತೀನಿ ನಾನು. ಹೊಸದಾಗಿ ಮದುವೆ ಆಗಿರತಕ್ಕಂತಹ ನೂತನ ದಂಪತಿಗಳಿಗಾಗಿ ಸ್ಪಷ್ಟವಾಗಿ ಅದರ ಉಪದೇಶ ಇದೆ. ಒಂದು 5 ನಿಮಿಷದಿಂದ 6 ನಿಮಿಷದ ಸಂದೇಶ ಇದೆ. ಭಾಳ ಚೆನ್ನಾಗಿದೆ. ನಿಜವಾಗಲೂ ಕೇಳಬೇಕು, ಎಲ್ಲರೂ ಕೇಳಬೇಕು. ಅಕಸ್ಮಾತ್ ನಿಮ್ಮಲ್ಲಿ ಯಾರಾದರೂ ಬಂದಿದ್ದರೆ ನಾಳೆ ಅದನ್ನು ಅವಶ್ಯವಾಗಿ ಅದನ್ನು ಕೊಡ್ತೇನೆ, ಕೇಳಿ. ಎಷ್ಟು ಚೆನ್ನಾಗಿದೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಯಾವಾಗ ಇಂಥವೆಲ್ಲ ಆಗತ್ತೆ ಅಂತಂದರೆ ತಾಳ್ಮೆ ಇಲ್ಲದೆ ಇದ್ದಾಗ ಇವೆಲ್ಲ ಆಗತ್ತೆ ಅಂತ. ಆ ತಾಳ್ಮೆಯನ್ನು ತಂದುಕೊಳ್ಬೇಕು ಅಂತನ್ನೋದಕ್ಕಾಗಿ ಭಾಳ ಸುಂದರವಾದ ರೀತಿಯಲ್ಲಿ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಆ ರೀತಿಯಲ್ಲಿ ದ್ವೇಷದಿಂದ ಆ ಸ್ತ್ರೀಯನ್ನು ಬಿಟ್ಟು ಬಿಡ್ತಕ್ಕಂಥವ್ರು, ವಿಚ್ಛೇದನ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆಯೋ ಅವರನ್ನು ವೈತರಣಿಯಲ್ಲಿ ಹಾಕ್ತಾರಂತೆ. ಬ್ರಾಹ್ಮಣಾಯ ಪ್ರತಿಶ್ರುತ್ಯ ಯಥಾರ್ಥಂ ನ ದದಾತಿ ಯಃ ಆಹೂಯ ನಾಸ್ತಿಯೋ ಬ್ರೂಯಾತ್ ತಯೋರ್ವಾಸಶ್ಚ ಸಂತತಂ. ಆಮೇಲೆ ಬ್ರಾಹ್ಮಣನಿಗೆ ಹೇಳು, ನಿಮಗಿಷ್ಟು ಕೊಟ್ಟೇನೆ ನಾನು ಅಂತ ಹೇಳಿ ಅವನಿಗೆ ಕೊಡದೇ ಇರತಕ್ಕಂಥ ವ್ಯಕ್ತಿ ಯಾವನಿದ್ದಾನೆಯೋ ಅವನಿಗೆ ಮತ್ತೇನಪ್ಪ ಅಂದರೆ ಈ ವೈತರಣಿಯಲ್ಲಿ ಹಾಕ್ತಾರೆ. ಆಮೇಲೆ ಆಹೂಯ ನಾಸ್ತಿಯೋ ಬ್ರೂಯಾತ್. ಆಚಾರ್ಯ, ಈ ಅನೇಕ ಕಡೆಗೆ ಪಟ್ಟಿ ಎತ್ತಲಿಕ್ಕಂತ ಬರ್ತಾರೆ ಪಾಪ ಹಳ್ಳಿ ಊರಿನಿಂದ. ಇವತ್ತು ಕಡಿಮೆ ಆಗಿದೆ. ಹಿಂದೆ ಸ್ವಲ್ಪ ಈಗ ಒಂದು 10 ವರ್ಷದ ಕೆಳಗೆ ಭಾಳ ಇತ್ತು. ಏನು ಅಂದರೆ ಇಂಥ ಒಂದು ಉತ್ಸವ ಮಾಡ್ತೀವಿ, ಇಂಥ ಒಂದು ಗುಡಿ ಕಟ್ಟಿಸ್ಬೇಕಾಗಿದೆ ಅಂತ ಬಂದಿರ್ತಾರೆ. ಆ ಸಹಾಯಕ್ಕಾಗಿ ಇಂಥಲ್ಲಿ ಮದ್ದು ಸಂಘನೋ ರಾಯರ ಮಠನೋ ಕೇಳಕ್ಕೆ ಬಂದಿರ್ತಾರೆ. ಬಂದಾಗ ಆಚಾರ್ಯ ಇಲ್ಲೇನಿಲ್ಲ, ನೀವು ನಾಳೆ ನಮ್ಮ ಮನೆಗೆ ಬರ್ರಿ, ನಿಮಗೆಲ್ಲ ಕೊಡ್ತೀನಿ, ಎಷ್ಟು ಬೇಕು ಅಷ್ಟು ಕೊಡ್ತೀನಿ ಅಂತ ಎಲ್ಲ ಹೇಳೋದು, ಆಸೆ ಹುಟ್ಟಿಸೋದು. ಮನೆಗೆ ಬಂದಮೇಲೆ ಯಾರ್ರಿ ನೀವು, ಯಾಕೆ ಬಂದ್ರಿ, ಹೇಳ್ದೆ ಕೇಳದೆ ಹೀಗೆಲ್ಲ ಬರಬಾರ್ದು, ಫೋನ್ ಮಾಡಿ ಬರಬೇಕು ಅಂಥೇಳಿ ಹೊರಗೆ ನಿಲ್ಲಿಸಿ ಅವ್ರಿಗೆ ಹೇಳ್ದೆ ಕೇಳದೆ ಬೈದು ತಿರುಗಿ ಕಳಿಸಿಬಿಡು. ಹೀಗೆ ಯಾರು ಮಾಡ್ತಾರೆಯೋ ಇವರಿಬ್ಬರು ಮನೆ ತನಕ ಬಂದ ವ್ಯಕ್ತಿಯನ್ನು ಯಾರು ತಿಳಿ ಕಳಿಸ್ತಾರೋ, ಆಮೇಲೆ ಇಷ್ಟು ಕೊಡ್ತೀರಿ ಅಂತ ಹೇಳಿ ಯಾರು ಕೊಡೋದಿಲ್ವೋ ಇವರಿಬ್ಬರನ್ನು ಅಖಂಡವಾಗಿ ವೈತರಣಿಯಲ್ಲಿ ಹಾಕಿರ್ತಾರಂತೆ. ತಯೋರ್ ವಾಸಶ್ಚ ಸಂತತಂ, ಅಖಂಡವಾಗಿ ವೈತರಣಿಯಲ್ಲಿ ಹಾಕಿರ್ತಾರೆ. ಹಾಗಾಗಿ ಆ ರೀತಿಯಲ್ಲಿ ಹೇಳ್ತಾರೆ, ತಯೋರ್ ವಾಸಶ್ಚ ಸಂತತಂ ಸ್ವಯಂ ದತ್ತಾಪಹರ್ತಾಚ. ಎಲ್ಲ ಮಂದಿ ಮುಂದೆ ದಾನ ಕೊಡೋದು, ಎಲ್ಲೋ ಏಕಾಂತಲ್ಲಿ ಆ ಬ್ರಾಹ್ಮಣ ಹೋಗ್ತಾ ಇರುವಾಗ ತಿರುಗಿ ಕಸ್ಕೊಂಡ್ಬಂದ್ಬಿಡೋದು, ಕಳ್ತನ ಮಾಡಿಬಿಡೋದು. ಹೀಗೆ ಸ್ವಯಂ ದತ್ತಾಪಹರ್ತಾಚ. ದಾನಂ ದತ್ವಾನು ತಾಪಕಃ. ದಾನ ಕೊಡೋದು, ಕೊಟ್ಟ ಮೇಲೆ ಅವನು ಕಂಡಾಗೆಲ್ಲ ನೋಡ್ರಿ, ನಾ ಕೊಟ್ಟದ್ದಕ್ಕಾಗಿ ನೀ ಬದುಕ್ತಾ ಇದ್ದಿ, ಇಲ್ಲಾಂದ್ರೆ ನಿಂದು ಏನಿತ್ತು ಹುಚ್ಚ, ಏನಿಲ್ಲ ನಿನಗೆ ಅಂಥೇಳಿ ಹೇಳಿ ಹೀಯಾಳಿಸೋದು. ಹೀಗೆ ಮಾಡ್ತಕ್ಕಂಥವ್ರು ದಾನಂ ದತ್ವಾನು ತಾಪಕಃ. ಪರವೃತ್ತಿ ಹರಶ್ಚೈವ. ಯಾವನೊಬ್ಬ ವ್ಯಕ್ತಿ ಏನೋ ಒಂದು ವ್ಯಾಪಾರ ಮಾಡಿ ಬದುಕ್ತಾ ಇರ್ತಾನೆ, ಅದನ್ನು ನೋಡಿ ಪಕ್ಕದಲ್ಲಿ ಅವನಿಗೆ ವ್ಯಾಪಾರ ಕಡಿಮೆ ಆಗಬೇಕು ಅಂತ ತಾನು ಅದೇ ವ್ಯಾಪಾರವನ್ನು ಶುರು ಮಾಡೋದು. ಇದು ಪರವೃತ್ತಿ ಹರ ಅಂತ ಕರೀತಾರೆ. ಹೀಗೆ ಆಮೇಲೆ ದಾನೇ ದತ್ತೆ ನಿವಾರಕ. ಯಾಕೆ ದಾನ ಮಾಡ್ತೀರಿ, ದಾನ ಮಾಡೋದ್ರಿಂದ ಏನು ಬರ್ತದೆ? ಸುಮ್ಮನೆ ಅವರೇನೋ ಹೇಳ್ತಾರೆ, ನೀವೇನೋ ಕೇಳ್ತೀರಿ. ಯಾರು ಹೇಳಿದ್ದಾರೆ? ನಾವು ಇಲ್ಲಿ ಕೊಡೋದ್ರಿಂದ ಅವರಿಗೇನಾದರೂ ತೃಪ್ತಿ ಆಗುತ್ತಾ? ಆಗೋದೇ ಇಲ್ಲ. ಸುಮ್ಮನೆ ಏನಪ್ಪ ಅಂದರೆ ಏನೇನೋ ಪಿಂಡದಾನ ಅಂತಂತೀರಿ, ಅದಕ್ಕೆ 100 ದುಡ್ಡು ಖರ್ಚು ಮಾಡ್ತೀರಿ, ಬ್ರಾಹ್ಮಣರಿಗೆ ಭೋಜನ ಅಂತೀರಿ, ಇವರು ಊಟ ಮಾಡಿದ್ರೆ ಇವ್ರಿಗೆ ಹೊಟ್ಟೆ ತುಂಬುತ್ತೆ, ಅವ್ರಿಗೇನಾಗುತ್ತೆ? ಇದೆಲ್ಲ ಯಾವುದೂ ಇಲ್ಲ, ಸುಳ್ಳೆ ಅಂತ ಹೇಳಿ ದಾನವನ್ನು ಮಾಡುವ ವ್ಯಕ್ತಿಗಳಿಗೂ ಕೂಡ ತಲೆಯಲ್ಲಿ ಕೆಟ್ಟ ಬುದ್ಧಿ, ಕೆಟ್ಟ ವಿಚಾರಗಳನ್ನು ತುಂಬಿಬಿಟ್ಟು ಅದನ್ನು ನಿವಾರಣೆ ಮಾಡಿಬಿಡು. ಅಥವಾ ದಾನ ಕೊಡುವಾಗ ಯಾರಿಗೆ ಕೊಡ್ತಿದ್ರಿ? ಇವ್ರಿಗೆ ಕೊಡ್ತೀರಿ, ಅವ್ರಿಗೇನು ಬರ್ತದೆ? ಅವ್ರಿಗೆ ಯಾಕೆ ಕೊಡ್ತೀರಿ? ಸುಮ್ಮನೆ ಕೊಡೋದು, ಸುಮ್ಮನೆ ಇದೆಲ್ಲ ಕೊಡಬೇಡ್ರಿ ಅಂಥೇಳಿ ನಿಲ್ಲಿಸಿಬಿಡು. ಹೀಗೆ ಮಾಡುವಂಥವ್ರು ದಾನೇ ದತ್ತೆ ನಿವಾರಕ.
ಇಂಥ ವ್ಯಕ್ತಿ. ಯಜ್ಞ ವಿಧ್ವಂಸ ಕಶ್ಚೈವ, ಯಜ್ಞಗಳನ್ನು ಮಾಡ್ತಾ ಇರುವಾಗ ಅದನ್ನು ಧ್ವಂಸ ಮಾಡಿಬಿಡುವುದು. ಕಥಾಭಂಗ ಕರಶ್ಚಯ, ನೀವೆಲ್ಲರೂ ಇದನ್ನು ಅವಶ್ಯವಾಗಿ ಕೇಳಲೇಬೇಕು. ಯಾಕೆ ಪ್ರತಿನಿತ್ಯ ಪಾಪ ಪುರಾಣ ಪುಣ್ಯಕಥೆ ಕೇಳಲಿಕ್ಕೆ ಇಲ್ಲಿ ಬಂದಿರ್ತೀರಿ. ಕಥಾಭಂಗಕರಃ, ನಡೀತಾ ಇರುವಾಗ ಫೋನ್ಗಳನ್ನು ಇಟ್ಕೊಂಡು ಇಲ್ಲೇ ಮಾತಾಡ್ತಿರ್ತಾರೆ. ಸರ್ವಥಾ ಮಾತಾಡಬಾರ್ದು, ಘೋರವಾಗಿರ್ತಕ್ಕಂಥದ್ದು. ಯಾಕೆಂದರೆ ಕಥಾಭಂಗಕರ ಅಂದರೆ ಪುರಾಣ ಪುಣ್ಯಕಥೆ ನಡೀತಾ ಇರುವಾಗ ಅನೇಕ ಜನ ಲಕ್ಷ್ಯ ಕೊಟ್ಟು ಕೇಳ್ತಾ ಇರ್ತಾರೆ. ಇವರು ಜೋರು ಮಾತಾಡ್ತಿರೋಣ ಅಲ್ಲೇ ನಿಂತ್ಕೊಂಡು. ಎಷ್ಟೋ ಕಡೆ ಸ್ವಾಮಿಗಳ ಹತ್ರ ನಡೆದಿರ್ತದೆ, ಇನ್ನು ಇಲ್ಲಂತೂ ಘೋರ. ಹಾಗಾಗಿ ಸರ್ವಥಾ ಅದನ್ನು ಮಾಡಬಾರ್ದು. ಕಥಾಭಂಗಕರ, ಘೋರವಾಗಿರ್ತಕ್ಕಂಥದ್ದು. ಕ್ಷೇತ್ರ ಸೀಮಾಹರಶ್ಚೈವ, ಆಮೇಲೆ ಜಾಗ ಕೊಂಡಿರ್ತಾನೆ, ಪಕ್ಕದಲ್ಲಿ ಇನ್ನೊಬ್ಬರು ಸೈಟ್ ಇರ್ತದೆ. ಅವನೇನೋ ಪಾಪ ಹಣದ ವ್ಯವಸ್ಥೆ ಇರುವುದಿಲ್ಲ ಅಂತ ತಡವಾಗಿ ಮನೆ ಕಟ್ಟಿಸ್ಲಿಕ್ಕಾಗತ್ತೆ. ಅವನು ಬರೋದ್ರೊಳಗೆ ಇವನು ಮನೆ ಕಟ್ಟಿಸ್ಕೊಂಡಿರ್ತಾನೆ. ಕಟ್ಟಿಸುವಾಗ ಅವನ ಜಾಗವನ್ನು ಸ್ವಲ್ಪ ಕದ್ದು ಬಿಡೋದು, ಹೀಗೆಲ್ಲ ಮಾಡ್ತಕ್ಕಂಥವು. ಆಮೇಲೆ ಯಜ್ಞ ಎಷ್ಟ ಗೋಚರ ಕರ್ಷಕ, ಎಷ್ಟು ಘೋರ. ಹುಲ್ಲಿನಿಂದ ಏನೂ ಮಹತ್ವ ಇಲ್ಲ, ಹುಲ್ಲಿಗೇನೂ ಮಹತ್ವ ಇಲ್ಲ. ಆದರೆ ಆಕಳು ತಿನ್ನುವಂತಹ ಹುಲ್ಲನ್ನು ಕಳ್ಳತನ ಮಾಡಿದರೆ ಅವನಿಗೆ ವೈತರಣಿಯಲ್ಲಿ ಹಾಕ್ತಾರೆ. ಎಷ್ಟು ಘೋರ ನೋಡಿ, ಎಷ್ಟು ಗೋಚರ ಕರ್ಷಕ, ಬಹಳ ಘೋರವಾದ. ಬ್ರಾಹ್ಮಣೋ ರಸವಿಕ್ರೇತ, ಬ್ರಾಹ್ಮಣನಾದವನು ಎಂದೆಂದಿಗೂ ತಿನ್ನುವ ಪದಾರ್ಥಗಳನ್ನು ಮಾರಬಾರದು, ಎಂದಿಗೂ ತಿನ್ನುವ ಪದಾರ್ಥಗಳನ್ನು ಮಾರಬಾರ್ದು. ಅದರೊಳಗೂ ಕೂಡ ರಸ ಪದಾರ್ಥಗಳು, ಬೆಣ್ಣೆ, ತುಪ್ಪ, ಹಾಲು, ಮೊಸರು, ಜೇನುತುಪ್ಪ, ಇಂಥ ಪದಾರ್ಥಗಳೇನಿದೆ, ಇಂಥ ರಸ ಪದಾರ್ಥಗಳನ್ನು ಎಂದಿಗೂ ಮಾರಬಾರ್ದು. ಅದಕ್ಕೆಲ್ಲ ಘೋರವಾದ ರೀತಿಯೊಳಗೆ ನಿಯಮವನ್ನು ಹೇಳಿದ್ದಾರೆ. ಯಾವ ಯಾವ ಪದಾರ್ಥಗಳನ್ನು ಮಾಡಿದರೆ ಎಷ್ಟೆಷ್ಟು ಬೇಗನೆ ಬ್ರಾಹ್ಮಣ್ಯ ಹೊರಟು ಹೋಗುತ್ತೆ ಅನ್ನೋದನ್ನು ಹೇಳ್ತಾನೆ. ಹಾಗಾಗಿ ಬ್ರಾಹ್ಮಣನಾದವನು ಎಂದಿಗೂ ರಸವಿಕ್ರಯಣವನ್ನು ಮಾಡಬಾರ್ದು. ಒಂದು ಕಥೆ ಹೇಳ್ತಾ ಇದ್ರು ನಾವು ಸಣ್ಣ ಹುಡುಗರಿದ್ದಾಗ. ಏನು ಅಂದರೆ, ಈ ಹೋಟೆಲ್ಗಳು ಆಗಾಗ ತೆಕ್ಕೊಂಡಿದ್ದು, ಪ್ರಾಯಶಃ ಹೊಸದಾಗಿ ಹೋಟೆಲ್ಗಳು ಬಂದಿತ್ತು ಕಾಣಿಸುತ್ತೆ. ಆಗಿನ ಕಥೆ ಹೇಳುವಂಥ ಮಾತು. ಅವರೆಲ್ಲ ನೋಡ್ರಿ, ನಾವು ಇಷ್ಟು ದೊಡ್ಡ ಹೋಟೆಲ್ ಇಟ್ಟಿದ್ದೀವಿ, ಇಷ್ಟು ಅದ್ಭುತವಾದ ರೀತಿಯಲ್ಲಿ ನಾವು ಹಣ ಗಳಿಸ್ತೀವಿ ಅಂತ. ಅದಕ್ಕೆ ಒಬ್ಬರು ಆಚಾರ್ಯ ಹೇಳಿದ್ರಂತೆ, ನೀವೆಲ್ಲ ಹಣ ಗಳಿಸ್ತೀರಿ, ಈ ಅನ್ನವನ್ನು ಮಾರ್ತೀರಲ್ಲ, ಇದರಿಂದ ಘೋರವಾದ ಪಾಪ ಇದೆ, ಅದರಿಂದ ನೀವು ನರಕದಲ್ಲಿ ಘೋರವಾದ ರೀತಿಯಲ್ಲಿ ದುಃಖವನ್ನು ಅನುಭವಿಸ್ತೀರಿ. ನಮ್ಮಲ್ಲಿ ಹಾಗಿಲ್ಲ. ಅನೇಕ ಜನರನ್ನು ಕರಿತೀವಿ, ನಾವು ಊಟಕ್ಕೆ ಹಾಕ್ತೀವಿ, ಆದರೆ ಅವರಿಂದ ಹಣ ಕೊಡೋದಿಲ್ಲ, ಇನ್ನಿಷ್ಟು ಅವರಿಗೆ ದಕ್ಷಿಣ ಕೊಟ್ಟು ಕಳಿಸ್ತೀವಿ. ಎಷ್ಟು ಅದ್ಭುತವಾದ ಒಂದು ನಮ್ಮ ಪರಂಪರೆ ಇದೆ, ಬಹಳ ದಿವ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ರೀತಿಯಲ್ಲಿ ಬ್ರಾಹ್ಮಣನಾಗಿರ್ತಕ್ಕಂಥವನು ರಸವತ್ ಪದಾರ್ಥಗಳನ್ನು ಮಾರಿದ ಅಂದರೆ ಘೋರವಾಗಿರ್ತಕ್ಕಂಥ ಅನರ್ಥ ಇದೆ, ಬ್ರಾಹ್ಮಣ್ಯವೇ ಹೊರಟೋಗ್ಬಿಡ್ತದೆ. ಇದಿ ಸ್ಯಾದ್ ವೃಷಳೀಪತಿ, ಕಂಡ ವ್ಯಕ್ತಿಗಳ ಸ್ತ್ರೀಯರ ಮದುವೆಯನ್ನು ಮಾಡಿಕೊಂಡ್ರೆ, ಮತ್ತು ಸವರ್ಣದವರ ಮದುವೆಯನ್ನು ಮಾಡಿಕೊಳ್ಬೇಕು, ಅನ್ಯವರ್ಣದ ಮದುವೆಯನ್ನು ಎಂದಿಗೂ ಮಾಡಿಕೊಳ್ಳಬಾರದು. ವೇದೋಕ್ತ ಯಜ್ಞಾದನ್ಯತ್ರ ಸ್ವಾತ್ಮಾರ್ಥಂ ಪಶುಮಾರಕ. ಇವತ್ತು ಪ್ರಾಯಶಃ ಇದು ಕಡಿಮೆ ಇದೆ, ಆದರೆ ಕೆಲವು ಹೆಚ್ಚಿದೆ. ಏನು ಅಂದರೆ, ಯಜ್ಞದಲ್ಲಿ ಪಶುವನ್ನು ಬಲಿ ಕೊಡಬೇಕು ಅಂತ ನಿಯಮ. ಆ ಪಶುವನ್ನು ಬಲಿ ಕೊಟ್ಟಿರ್ತಕ್ಕಂತಹ ಪಶುವಿನ ಮಾಂಸ ಇರ್ತದಲ್ಲ, ಅದನ್ನು ತಿನ್ನಬೇಕು ಅಂದರೆ ಭೋಗ ಅಂತ ಹೇಳಿದ್ದಾರೆ. 3 ವಿಧವಾದ ಭೋಗ. ಅದನ್ನು ಬ್ರಾಹ್ಮಣ ಮಾಂಸಭಕ್ಷಣೆ ಮಾಡಬಾರ್ದು. ಅದರಿಂದಾಗಿ ವಾಸನೆ ನೋಡಬೇಕು, ಅಥವಾ ಕಣ್ಣಿನಿಂದಲೂ ಭೋಗ ಹೇಳಿದ್ದಾರೆ. ದೂರದಿಂದ ನೋಡಿಬಿಟ್ರೆ ಸಾಕು. ಯಾರು ತಿನ್ನಲಿಕ್ಕೆ ಅಧಿಕಾರ ಇದೆ ಅಂಥವರಿಗೆ ಅದನ್ನು ಕೊಡಬೇಕು. ಅದು ವಿಶೇಷವಾಗಿ ಪುಣ್ಯ ಇದೆ. ಆ ಪ್ರಾಣಿಗೂ ಸ್ವರ್ಗವನ್ನು ಮತ್ತು ಕೊಟ್ಟಿರ್ತಕ್ಕಂತಹ ಪುಣ್ಯ ಬರ್ತದೆ, ಅದು ಸ್ವರ್ಗಕ್ಕೆ ಹೋಗುತ್ತೆ. ಇದೆಲ್ಲ ಶಾಸ್ತ್ರ. ಇದೆಲ್ಲ ಹೇಗೆ ಏನು ಕೇಳೇ ಮಾತಿಲ್ಲ. ಯಾಕೆಂದರೆ ವೇದ ಏನು ಹೇಳುತ್ತೆ ಅದು ಎಲ್ಲವೂ ಸತ್ಯವಾದದ್ದನ್ನೇ ಹೇಳ್ತೀವಿ, ಎಂದಿಗೂ ಸುಳ್ಳಾದದ್ದನ್ನು ಹೇಳುವುದಿಲ್ಲ. ಅದು ಹೇಳಿದ ರೀತಿಯಲ್ಲಿ ನಾವು ಮಾಡ್ತಾ ಹೋದರೆ ನಮಗೆ ಆ ಫಲ ಸಿಕ್ಕೇ ಸಿಗುತ್ತೆ. ಇಷ್ಟೇ ಸ್ವಲ್ಪ ನಿಧಾನವಾಗಬಹುದು ಅಷ್ಟೇ ಹೊರತಾಗಿ ಸಿಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎಲ್ಲ ಕಡೆಗೆ ಪ್ರಾಣಿ ಹಿಂಸೆ ಇದು ಅಧರ್ಮ ಅಂತ ಬೈತದೆ ಶಾಸ್ತ್ರ. ಆದರೆ ವೇದಗಳಲ್ಲಿ ಪ್ರಾಣಿಯ ಮತ್ತು ಬಲಿ ಕೊಡೋದು ಇದು ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು. ಅದು ಕೆಲವು ಪ್ರಾಣಿಗಳನ್ನು ಮಾತ್ರ ಹೇಳ್ತಾರೆ, ಎಲ್ಲ ಪ್ರಾಣಿಗಳನ್ನು ಹೇಳಿಲ್ಲ. ಹಾಗಾಗಿ ಆ ವಿಧವಾದ ರೀತಿಯಲ್ಲಿ ಆ ಮಾಂಸವನ್ನು ಮತ್ತೇನಪ್ಪ ಅಂದರೆ ಇದನ್ನು ಭಕ್ಷಣೆ ಮಾಡಬೇಕು. ಭಕ್ಷಣೆ ಅಂದರೆ ಭೋಗ. ಯಾರು ತಿಂತಾರೋ ಅವರಿಗೆ ಕೊಡಬೇಕು. ಅದನ್ನು ತಿಂದರೆ ಅವನಿಗೇನು ಪಾಪ ಬರುವುದಿಲ್ಲ.
ಆದರೆ ಸ್ವಾತ್ಮಾರ್ಥಂ ಪಶುಮಾರಕ, ತನ್ನ ಹೊಟ್ಟೆಪಾಡಿಗಾಗಿ ಯಾವ ವ್ಯಕ್ತಿ ಪ್ರಾಣಿಗಳನ್ನು ಪಶುಗಳನ್ನು ಸಂಹಾರ ಮಾಡ್ತಾನೆ ಅಂಥ ವ್ಯಕ್ತಿಯನ್ನು ವೈತರಣಿಯಲ್ಲಿ ಹಾಕ್ತಾರೆ. ಬ್ರಹ್ಮಕರ್ಮ ಪರಿಭ್ರಷ್ಟ, ಬ್ರಾಹ್ಮಣನಾಗಿದ್ದು ಬ್ರಾಹ್ಮಣ ಕರ್ಮಗಳನ್ನು ಮಾಡುವುದಿಲ್ಲ. ಮಾಂಸಭೋಕ್ತಾಚ ಮದ್ಯಪ, ಮಾಂಸವನ್ನು ತಿನ್ನೋದು, ಮದ್ಯಪಾನವನ್ನು ಮಾಡೋದು. ಉಚ್ಛೃಂಖಲ ಸ್ವಭಾವ, ತನ್ನ ಮನಸ್ಸಿಗೆ ಬಂದಂತೆ ಇರೋದು. ಶಾಸ್ತ್ರಾಧ್ಯಯನ ವರ್ಜಿತ, ಬ್ರಾಹ್ಮಣನಿಗೆ ಪ್ರಧಾನವಾಗಿರತಕ್ಕಂತಹ ಕರ್ತವ್ಯ ಅಂದರೆ ಶಾಸ್ತ್ರಾಧ್ಯಯನ. ಅದನ್ನು ಅಧ್ಯಾಪನ ಮಾಡಿಸೋದು ಅದೇ ಕರ್ತವ್ಯ. ಏಕೆ ಬ್ರಾಹ್ಮಣೋಸ್ಯ ಮುಖಮಾಸೀತ್, ಮುಖದಿಂದ ಬಂದ ಬ್ರಾಹ್ಮಣನ ಮುಖದ ಕೆಲಸ ಏನು ಮಾಡಬೇಕು ಅದನ್ನು ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಕೆಲಸ ಇಲ್ಲ. ಆ ರೀತಿಯಲ್ಲಿ ಶಾಸ್ತ್ರಾಧ್ಯಯನ ಮಾಡೋದಿಲ್ಲ, ತನ್ನ ಮನಸ್ಸಿಗೆ ಬಂದಂತೆ ಇರ್ತಾನೆ ಅಂಥ ವ್ಯಕ್ತಿ. ಆಮೇಲೆ ವೇದಾಕ್ಷರಂ ಪಠೇತ್ ಶೂದ್ರ, ಯಾವ ವ್ಯಕ್ತಿ ವೇದಾಧಿಕಾರವೇ ಇಲ್ಲ ಅಂಥವನು ವೇದಗಳನ್ನು ಓದ್ತೇನೆ ಅಂತ ಬರ್ತಾರೆ. ಇವತ್ತು ಅನೇಕ ಕಡೆಗೆ ನಡೀತಾ ಇದೆ. ಆರ್ಯ ಸಮಾಜದ ವ್ಯಕ್ತಿಗಳೆಲ್ಲ ಇದನ್ನು ಮಾಡ್ತಾ ಇದ್ದಾರೆ. ಅವರು ಸ್ತ್ರೀಯರಿಗೂ ಉಪನಯನವನ್ನು ಮಾಡ್ತಾರೆ, ಜನಿವಾರ ಹಾಕ್ತಾರೆ, ಅವರಿಗೆಲ್ಲ ವೇದಾಧ್ಯಯನ ಮಾಡಿಸ್ತಾರೆ. ಇವತ್ತು ನೀವು ಕೇಳಿರ್ಬೋದು, ಪುಣೆಯಲ್ಲಿ ಇವತ್ತಿಗೂ ಕೂಡ ಹೆಣ್ಣುಮಕ್ಕಳು ಪೌರೋಹಿತ್ಯ ಮಾಡಿಸ್ತಾರೆ, ಯಜ್ಞ ಯಾಗಾದಿ ಕರ್ಮಗಳನ್ನು ಮಾಡಿಸ್ತಾರೆ. ಇವತ್ತಿಗೂ ನಡೀತಾ ಇದೆ, ಇನ್ನೂ ಬೆಳೀತಾ ಹೋಗ್ತಾ ಇದೆ ಆ ರೀತಿಯಲ್ಲಿ. ಹಾಗಾಗಿ ಅಂಥ ವೇದಾಕ್ಷರಂ ಪಠೇತ್ ಶೂದ್ರ. ಕಾಪಿಲಂ ಯಪ್ಪಯಪ್ಪಿವೇತ್, ಕಪಿಲಾ ಕಪ್ಪಾದ ಆಕಳಿನ ಹಾಲನ್ನು ಬ್ರಾಹ್ಮಣ ಮಾತ್ರ ಉಪಯೋಗಿಸ್ಬೇಕಂತೆ ಶಾಸ್ತ್ರ ಹೇಳ್ತದೆ. ಕಪ್ಪಾದ ಆಕಳಿನ ಹಾಲನ್ನು ಬ್ರಾಹ್ಮಣ ಮಾತ್ರ ಉಪಯೋಗಿಸ್ಬೇಕು, ಅದನ್ನು ಬೇರೆ ವ್ಯಕ್ತಿಗಳು ಉಪಯೋಗಿಸುವಂತೆ ಇಲ್ಲ. ಆ ಹಾಲನ್ನು ಬ್ರಾಹ್ಮಣನು ದೇವರ ನೈವೇದ್ಯಕ್ಕೆ, ದೇವರಿಗೆ ಅಭಿಷೇಕಕ್ಕೆ, ಅಥವಾ ಅದನ್ನು ಮೊಸರು ಮಾಡಿ ಬೆಣ್ಣೆ ತೆಗೆದು ಅದರ ತುಪ್ಪ ಮಾಡಿ ಆ ತುಪ್ಪವನ್ನು ಯಜ್ಞಕ್ಕೆ, ಹೀಗೆ ಅದನ್ನು ಉಪಯೋಗಿಸ್ಬೇಕು. ಹಾಗಾಗಿ ಈ ಕಪ್ಪಾದ ಆಕಳನ್ನು ಕೃಷ್ಣಗೋ ಕಪಿಲಾಗೋ ಯಾಕೆ ದಾನ ಮಾಡಬೇಕು ಅಂದರೆ ಈ ಕಾರಣಕ್ಕಾಗಿ. ಎಲ್ಲ ಗೋವುಗಳ ದಾನದಿಂದ ಸಮಾನವಾದ ಪುಣ್ಯ ಇದೆ, ಏನು ವ್ಯತ್ಯಾಸ ಇಲ್ಲ. ಆದರೆ ಈ ಕಪಿಲಾ ಗೋವಿನ ಉಪಕಾರ ಅದು ಬ್ರಾಹ್ಮಣರಿಗೆ ಮಾತ್ರ ಆಗುವಂಥದ್ದು. ಅದಕ್ಕಾಗಿ ಕೃಷ್ಣಗೋ ದಾನ ಮಾಡಿರಿ ಅಂತ ಹೇಳ್ತಾರೆ. ಉಳಿದ ಆಕಳಿನ ಹಾಲನ್ನು ಯಾರು ಬೇಕಾದರೂ ಕುಡಿಬಹುದು. ಆದರೆ ಈ ಕಪ್ಪಾದ ಆಕಳಿನ ಹಾಲನ್ನು ಎಂದಿಗೂ ಕೂಡ ಇತರರು ಕುಡಿಬಾರ್ದು, ಅದು ಬ್ರಾಹ್ಮಣರಿಗೆ ಮಾತ್ರ ವಿಹಿತವಾಗಿರ್ತಕ್ಕಂಥದ್ದು. ಹಾಗಾಗಿ ಅಂತಹ ಆಕಳನ್ನು ಕುಡಿದ್ರೆ ಅವನಿಗೆ ವೈತರಣಿಲಿ ಹಾಕ್ತಾರಂತ. ನೋಡ್ರಿ ಎಷ್ಟು ಘೋರ. ಇವತ್ತು ಯಾವ ಆಕಳ ಹಾಲು ಎಲ್ಲಿ ಬರುತ್ತೆ ಹೇಗೆ ಬರುತ್ತೆ ಗೊತ್ತೇ ಇಲ್ಲ, ಎಲ್ಲ ನಂದಿನಿ ಮುಗಿದೋಯ್ತು. ತಾತ್ಪರ್ಯ ಆ ರೀತಿಯಲ್ಲಿ ಕಪಿಲಾ ಗೋವಿನ ಆಕಳನ್ನು ಶೂದ್ರ ಕುಡಿದ್ರೆ, ಯಾರು ಕುಡಿತಾರೋ ಅಂಥ ವ್ಯಕ್ತಿ ಅವನಿಗೆ. ಆಮೇಲೆ ಭವೇತ್ವ ಬ್ರಾಹ್ಮಣೀ ಪತಿ, ಬ್ರಾಹ್ಮಣ ಸ್ತ್ರೀಯನ್ನು ಮದುವೆ ಆಗೋದು. ಧಾರೆಯೇತ್ ಬ್ರಹ್ಮಸೂತ್ರಂಚ, ನೀವಷ್ಟೇ ಉಪನಯನ ಆಗಬೇಕು, ನೀವಷ್ಟೇ ಶಾಸ್ತ್ರಗಳನ್ನು ಓದಬೇಕು, ನೀವಷ್ಟೇ ವೇದಗಳನ್ನು ಓದಬೇಕು, ನಿಮಗಷ್ಟೇ ಪೌರೋಹಿತ್ಯ ಮಾಡಿಸ್ಲಿಕ್ಕೆ ಬರ್ತೇನು, ನಾವು ಮಾಡ್ತೀವಿ, ನಮಗೂ ಉಪನಯನ ಮಾಡಿರಿ ಅಂತ ಹೇಳಿ ಕೇಳಿ ಬರ್ತಾರೆ. ಘೋರವಾದ ಅನರ್ಥ ಇದೆ ಅವರಿಗೆ, ನಮಗೇನಿಲ್ಲ, ಘೋರವಾದ ಅನರ್ಥ ಇದೆ. ಮತ್ತು ಆ ರೀತಿ ಬಂದ ವ್ಯಕ್ತಿಗಳಿಗೂ ಕೂಡ ಕೆಲವರು ಬ್ರಾಹ್ಮಣರೇ ಇವತ್ತು ಉಪದೇಶ ಮಾಡುವಂಥ ವ್ಯಕ್ತಿಗಳಿದ್ದಾರೆ. ಘೋರವಾದ ಅನರ್ಥ. ಮಹಾಭಾರತದಲ್ಲಿ ಒಂದು ಕಥೆ ಹೇಳ್ತಾರೆ. ಒಬ್ಬ ಅಂತ್ಯಜ ಸಂಸಾರದಲ್ಲಿ ಬಹಳ ಬೇಜಾರು ಬಂದು ಹೋಯ್ತು. ಅವನು ಅರಣ್ಯದಲ್ಲಿ ಋಷಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿ ವಾಸ ಮಾಡಬೇಕು, ಏಕಾಂತ ಚಿತ್ತದಿಂದ ದೇವರ ಚಿಂತನೆ ಮಾಡ್ತಾ ಸೇವೆ ಮಾಡ್ತಾ ಇರಬೇಕು ಅಂತ ಹೇಳಿ ಬಂದ. ಅಂದಮೇಲೆ ಋಷಿಗಳಿಗೆ ಕೇಳ್ತಾನೆ, ಸ್ವಾಮಿ ಸಂಸಾರದಲ್ಲಿ ತುಂಬ ಬೇಜಾರು ಬಂದುಬಿಟ್ಟಿದೆ, ಅದಕ್ಕಾಗಿ ನನಗೆ ಮೋಕ್ಷದ ಉಪಾಯವನ್ನು ಹೇಳ್ರಿ ಅಂತ ಕೇಳಿದ್ರು. ಅದಕ್ಕೆ ಅವರು ಹೇಳಿದರು, ನೋಡಪ್ಪ ಒಂದು ಕೆಲಸ ಮಾಡು, ನಿನಗೆ ಬೇರೆ ಯಾವುದರಲ್ಲಿ ಅಧಿಕಾರ ಇಲ್ಲ, ಬ್ರಾಹ್ಮಣರು ಊಟ ಮಾಡಿದ ಎಂಜಲನ್ನು ತೆಗಿ, ಆಕಳನ್ನು ಸೆಗಡಿ ಎತ್ತಿ ಹಾಕು, ಆಕಳ ಶುಶ್ರೂಷಣೆ ಮಾಡು, ಬ್ರಾಹ್ಮಣರ ಸೇವಾ ಮಾಡು, ನಿನಗೆ ಅದೇ ಉತ್ತಮವಾಗಿರ್ತಕ್ಕಂಥದ್ದು ಅಂತ ಹೇಳಿ. ಸರಿ ಅಂಥೇಳಿ ಅವರೆಲ್ಲ ಮಾಡ್ತಾ ಇದ್ದ. ಕೆಲವು ದಿನಗಳಾದ ಮೇಲೆ ಅವರಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಂಥ ವೇದವನ್ನು ನೋಡಿ ನಾನು ಅಧ್ಯಯನ ಮಾಡಬೇಕು ಅಂತ ಅನಿಸ್ತು. ಹೋಗಿ ಕೇಳಿದ, ಸ್ವಾಮಿ ನನಗೂ ಕೂಡ ಅಧ್ಯಯನ ಮಾಡಿಸಿರಿ. ಋಷಿಗಳು ಹೇಳಿದರು, ನೋಡಪ್ಪ ನಿನಗೆ ಅದು ಅಧಿಕಾರ ಇಲ್ಲ ಈ ಜನ್ಮದಲ್ಲಿ, ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣ ಜನ್ಮ ಬಂತು ಅಂದರೆ ಆಗ ಉಪನಯನ ಮಾಡಿ
ಇದನ್ನು ನೀನು ಅಧ್ಯಯನ ಮಾಡ್ಬೋದು, ಈಗ ನಿನಗಿಲ್ಲ, ನಿನಗೆ ನಾನು ಹೇಳಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅವನಿಗೆ ಸಿಟ್ಟು ಬಂತು. ಇಷ್ಟು ದಿವಸ ನಿಮ್ಮ ಸೇವೆ ಮಾಡಿದ್ದೀನಿ ನಾನು, ನಿಮ್ಮ ವಿಶ್ವಾಸವನ್ನು ಇಷ್ಟು ಪಡ್ಕೊಂಡಿದ್ದೀನಿ, ಆ ಸೇವೆಗಾದರೂ ನೀವು ನನಗೆ ವೇದವನ್ನು ಹೇಳಬೇಕಾಗಿತ್ತು, ಹೇಳೋದಿಲ್ಲ ಅಂತ ಹೇಳ್ತೀರಿ, ನಿಮ್ಮ ಸೇವೆನೇ ಬೇಡ, ಹೋಗ್ರಿ ಅಂತ ಹೋಗಿಬಿಟ್ಟು ಹೋಗಿ ಅರಣ್ಯದಲ್ಲಿ ತಾನೇ ಒಂದು ಕುಟೀರವನ್ನು ಹಾಕ್ಕೊಂಡ, ಒಂದು ಆಶ್ರಮದಂತೆ ತನ್ನೊಂದು ಮನೆಯನ್ನು ನಿರ್ಮಾಣ ಮಾಡಿಕೊಂಡ. ಅವರು ಮಾಡೋದನ್ನು ಎಲ್ಲ ನೋಡ್ತಾ ಇದ್ದ, ಹಾಗಾಗಿ ಅಲ್ಪ ಸ್ವಲ್ಪ ಮಾಡ್ತಾ ಇದ್ದ. ಮಾಡುವಾಗ ಅದನ್ನು ನೋಡಿ ಅವನು ತಾನು ಹಾಗೆ ಮಾಡಬೇಕು, ಜಪ ಮಾಡಬೇಕು ಅಂತ ಎಲ್ಲ ಜಟ ಬಿಟ್ಟ, ಇದು ಮಾಡಿದ, ಎಲ್ಲ ಕಟ್ಕೊಂಡ, ಮತ್ತು ಋಷಿಗಳ ವೇಷವನ್ನು ಹಾಕ್ಕೊಂಡ, ಎಲ್ಲ ಮಾಡ್ತಾ ಇದ್ದ. ಮಾಡುವಾಗ ಆತಿಥ್ಯವನ್ನು ಮಾಡ್ತಾ ಇದ್ದ. ಆ ಕಡೆಗೆ ಬಂದವರಿಗೆಲ್ಲರಿಗೂ ಆತಿಥ್ಯವನ್ನು ಮಾಡ್ತಾ ಇದ್ದ. ಹಾಗೆ ಒಬ್ಬ ಬ್ರಾಹ್ಮಣ ಬಂದಾಗ ಅವನಿಗೆ ಆತಿಥ್ಯವನ್ನು ಮಾಡಬೇಕು ಅಂತ ಕರೆದ. ಸರಿ ಹೋದ ಈ ಬ್ರಾಹ್ಮಣ. ಹೋದಾಗ ಅವನ ಮನೆಯಲ್ಲಿ ಮತ್ತೇನಪ್ಪ ಅಂದರೆ ಆಸನವನ್ನು ಹಾಕಿದ್ರು. ಅದನ್ನು ನೋಡು, ಇದನ್ನು ಹೀಗೆ ಹಾಕಬಾರ್ದು, ಹೀಗೆ ಹಾಕಬೇಕು ಅಂತ ಹೇಳಿದ ಅವನು. ಆ ಬ್ರಾಹ್ಮಣ, ಓ ಇದು ಹೀಗೆ ಹಾಕಬೇಕಾ ಅಂತ ಅವನಿಗೆ ಗೊತ್ತಾಯ್ತು. ಸರಿ, ಆಸನವನ್ನು ಹೀಗೆ ಹಾಕಬಾರ್ದು, ಹೀಗೆ ಹಾಕಬೇಕು ಅಂತ ಹೇಳಿದ್ದಕ್ಕಾಗಿ ಅವನು ಹಾಗೆ ಹಾಕ್ಲಿಕ್ಕೆ ಶುರು ಮಾಡಿದ. ಈ ಬ್ರಾಹ್ಮಣ ಅವನ ಆತಿಥ್ಯವನ್ನು ಸ್ವೀಕಾರ ಮಾಡಿ ಹೊರಟೋಗ್ಬಿಟ್ಟು. ಕಾಲಾಂತರದಲ್ಲಿ ಆ ಬ್ರಾಹ್ಮಣನೂ ಮರಣವನ್ನು ಹೊಂದಿದ, ಈ ವ್ಯಕ್ತಿಯೂ ಮರಣವನ್ನು ಹೊಂದಿದ. ಅವನು ರಾಜನಾದ, ಇವನು ಆ ರಾಜನಿಗೆ ಪುರೋಹಿತನಾದ. ಆಮೇಲೆ ಪುರೋಹಿತರ ಇವನು ಏನೇ ಕಾರ್ಯಕ್ರಮಗಳಿದ್ರೂ ಅವನೇ ಬರಬೇಕು. ರವೆ ಉಂಡೆ ಮಾಡಿದರೂ ಅವನೇ ಬರಬೇಕು, ಬೇಸನ ಉಂಡೆ ಮಾಡಿದರೂ ಅವನೇ ಬರಬೇಕು. ರಾಜ ಪುರೋಹಿತ ಅವನು. ಹಾಗಾಗಿ ಬರ್ತಾ ಇದ್ದ. ಬರುವಾಗ ಏನೇ ಕಾರ್ಯಕ್ರಮ ಮಾಡಿಸ್ತಾ ಇರುವಾಗ ರಾಜ ಚೆನ್ನಾಗಿ ಮಾಡಿಸ್ತಾ ಇದ್ದ. ಪಾಪ ಬ್ರಾಹ್ಮಣ ಏನು ತಪ್ಪಿಲ್ಲ. ಆದರೆ ರಾಜ ಅವನ ಮುಖ ನೋಡಿ ಯಾವಾಗಲೂ ನಗುತ್ತಾ ಇದ್ದ. ಹಸನ್ಮುಖಿಯಾಗಿ ಏನೋ ಒಂಥರ ವಕ್ರದೃಷ್ಟಿ ಅಂತಾರಲ್ಲ, ಆ ರೀತಿ ನೋಡಿ ನಗ್ತಾ ಇದ್ದರೆ ಇವನಿಗೆ ಏನು ನಾನೇನು ತಪ್ಪು ಮಾಡಿಸ್ತಾ ಇದ್ದೀನಾ, ಏನು ಯಾಕೆ ಹಿಂಗೆ ರಾಜ ಪ್ರತಿ ಸರ್ತಿ ಹಿಂಗೆ ಮಾಡ್ತಾನೆ, ಕೇಳಿದರೆ ತಪ್ಪಾಗಿಬಿಡ್ತಾರೆ. ರಾಜರು ಎಲ್ಲರೂ ಶಿಕ್ಷೆ ಕೊಟ್ಬಿಟ್ರೆ ಏನು ಮಾಡಬೇಕು. ಹಾಗಾಗಿ ಅವನು ಸುಮ್ಮನೆ ಇರ್ತಾ ಇದ್ದ. ಒಂದು ದಿವಸ ಬೇಕಾದಾಗಲಿ ಕೇಳೇ ಬಿಡಬೇಕು ಅಂಥೇಳಿ ರಾಜನಿಗೆ ಕೇಳ್ತಾನೆ, ಸ್ವಾಮಿ ನಿಮಗೊಂದು ಪ್ರಶ್ನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಕೇಳ್ರಿ ಸ್ವಾಮಿ. ನನ್ನ ಉತ್ತರ ಗೊತ್ತಿದ್ದರೆ ಹೇಳ್ತೀನಿ, ಇಲ್ಲದೇ ಇದ್ದರೆ ಇಲ್ಲ, ನೀವು ಸಿಟ್ಟಿಗೆ ಬರಬಾರ್ದು, ಸಾಧ್ಯವೇ ಇಲ್ಲ. ನಿಮ್ಮಿಂದ ನನಗಿಷ್ಟೆಲ್ಲ ನಿಮ್ಮ ಅನುಗ್ರಹದ ನನಗಿಷ್ಟೆಲ್ಲ ಐಶ್ವರ್ಯ ರಾಜ್ಯ ಪ್ರಾಪ್ತಿಯಾಗಿದೆ. ನಮ್ಮ ಹೆಂಡತಿ ಮಕ್ಕಳು, ನಮ್ಮ ರಾಜ್ಯದ ಪ್ರಜೆಗಳು ಸುಖವಾಗಿದ್ದಾರೆ. ಅಂದಮೇಲೆ ನಿಮ್ಮ ಅನುಗ್ರಹ ಬಿಟ್ಟು ಅಂದರೆ ನಿಮ್ಮ ಅವಗ್ರಹಕ್ಕೆ ನಾನು ಪಾತ್ರ, ನನಗೆ ಅನರ್ಥ ಇದೆ. ಹಾಗಾಗಿ ನಿಮ್ಮ ಮೇಲೆ ಸಿಟ್ಟಿಗೆ ಬರೋ ಪ್ರಶ್ನೆಯೇ ಇಲ್ಲ, ನೀವೇನು ಬೇಕು ಕೇಳ್ರಿ. ಏನಿಲ್ಲ, ಉಳಿದ ಕಾಲಕ್ಕೆಲ್ಲ ಚೆನ್ನಾಗಿರ್ತೀರಿ, ಪೌರೋಹಿತ್ಯ ಮಾಡಿಸುವಾಗ ಮಾತ್ರ ನನ್ನ ನೋಡಿ ನಗುತ್ತಾ ಇರ್ತೀರಿ, ಕೊಂಕ ದೃಷ್ಟಿಯಿಂದ ಯಾಕೆ ಅಂತ ಕೇಳಿದ. ಅದಕ್ಕೆ ಆ ರಾಜ ಹೇಳಿದ, ಏನಿಲ್ಲ, ಪೂರ್ವಜನ್ಮದಲ್ಲಿ ನಾನು ಶೂದ್ರನಾಗಿದ್ದೆ, ನಾನು ಬ್ರಾಹ್ಮಣರಂತೆ ಆತಿಥ್ಯವನ್ನು ಮಾಡಬೇಕು, ಜಪ ತಪಗಳನ್ನು ಮಾಡಬೇಕು, ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಅಂತ ಅಂದ್ಕೊಂಡೆ. ನನಗೆ ಅಧಿಕಾರ ಇಲ್ಲ ಅಂತ ಗೊತ್ತಿದ್ದಿಲ್ಲ. ಹಾಗಾಗಿ ನನ್ನ ಮನಸ್ಸಿಗೆ ಬಂದಂತೆ ನೋಡಿದಂತೆ ಹೇಗೆ ಮಾಡ್ತಾ ಇದ್ದೆ. ನೀವು ಬಂದ್ರಿ ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡುವುದಕ್ಕಾಗಿ. ಆಗ ಆಸನವನ್ನು ಹಾಕಿದ್ದು ನೋಡಿ, ಹೀಗೆ ಹಾಕಬಾರ್ದು, ಹೀಗೆ ಹಾಕ್ರಿ ಅಂತ ಹೇಳಿದೆ. ಅಷ್ಟು ಮಾಡಿದ್ದಕ್ಕಾಗಿ ನಾನು ರಾಜನಾದೆ. ಅಂಥ ಉಪದೇಶವನ್ನು ನನಗೆ ನೀವು ಮಾಡಬಾರ್ದಾಗಿತ್ತು, ಅದನ್ನು ಮಾಡಿದ್ದಕ್ಕಾಗಿ ನನ್ನ ಮನೆಯಲ್ಲಿ ನೀವು ಪುರೋಹಿತರಾಗಿದ್ದೀರಿ ಅಂತ ಹೇಳಿದ. ಆ ಮಾತನ್ನು ಕೇಳಿ ಬ್ರಾಹ್ಮಣನಿಗೆ ಬಹಳ ದುಃಖವಾಯಿತು. ಛೇ, ಎಂಥ ಘೋರ ಅನರ್ಥ, ಇನ್ನು ಮುಂದೆ ಯಾರಿಗೂ ನಾನು ಉಪದೇಶ ಮಾಡುವುದಿಲ್ಲ, ಯೋಗ್ಯರಾದ ವ್ಯಕ್ತಿಗಳಿಗೆ ಮಾತ್ರ ಉಪದೇಶ ಮಾಡ್ತೀನಿ ಅಂತ ಹೇಳಿ ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಕ್ಕಾಗಿ ರಾಜರೇ ನನಗೆ ಆಜ್ಞಾ ಕೊಡ್ರಿ, ನಾನು ವನಕ್ಕೆ ಹೋಗ್ತೀನಿ ಅಂತ ಹೇಳಿ ಸೀದಾ ಅವನು ವನಕ್ಕೆ ಬಂದು ತಪಶ್ಚರ್ಯ ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಆ ಪಾಪವನ್ನು ಪರಿಹಾರ ಮಾಡಿಕೊಳ್ತಾನೆ ಅಂತ ಕೇಳ್ತೀವಿ. ಇದು ಒಂದು ಆಸನದ ವಿಷಯದಲ್ಲಿ ಉಪದೇಶ ಮಾಡಿದ್ದಕ್ಕಾಗಿ ಇಂಥ ಅವಸ್ಥೆ. ಅಂದಮೇಲೆ ಅಯೋಗ್ಯರಿಗೆ ಏನೆಲ್ಲ ವಿಚಾರಗಳನ್ನು ನಾವು ಉಪದೇಶ ಮಾಡಿದರೆ ಇನ್ನು ಏನೇನು ಅವಸ್ಥೆ ಇದೆ ನಮಗೆ ತಿಳ್ಕೊಡಿ. ಸರ್ವಥಾ ಕಂಡವರು ನಮ್ಮ ಆಪ್ತರು, ನಮ್ಮ ಇವರು ಅಂಥೇಳಿ ಏನೇನೋ ಹೇಳಲಿಕ್ಕೆ ಹೋಗಬಾರ್ದು. ಬೇಕಾದಿರಿ ಮಾಡಿರಿ, ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಮಾಡಿರಿ ಅಂತ ಹೇಳಬೇಕು. ಯೋಗ್ಯರಾಗಿದ್ದರೆ, ತ್ರೈವರ್ಣಿಕರಾಗಿದ್ದರೆ ಅವಶ್ಯವಾಗಿ ಕರೆದು ಹೇಳಿ, ಅವನಿಗೆ ತಿದ್ದಿ ಹೇಳಬೇಕು. ವೈಷ್ಣವನಾಗಿದ್ದರೆ ಅವನಿಗೆ ತಿದ್ದಿ ಹೇಳಬೇಕು, ಹೀಗಲ್ಲ ಹೀಗೆ. ಅವನು ಅಯೋಗ್ಯನಾಗಿದ್ದರೆ ಆ ಧರ್ಮಗಳನ್ನು ಎಂದಿಗೂ ಉಪದೇಶ ಮಾಡುವಂತಿಲ್ಲ. ಹಾಗಾಗಿ
ಧಾರಯೇತ್ ಬ್ರಹ್ಮಸೂತ್ರಂಚ. ಎಂಥ ಘೋರವಾದ ಮಾತನ್ನು ಹೇಳ್ತಾರೆ. ವೇದಾಕ್ಷರಂ ಪಠೇತ್ ಶೂದ್ರ ಕಾಪಿಲಂ ಯಃ ಪಯಪ್ಪಿಬೇತ್ ಧಾರಯೇತ್ ಬ್ರಹ್ಮಸೂತ್ರಂಚ ಭವೇದ್ವಾ ಬ್ರಾಹ್ಮಣೀಪತಿ. ಹಾಗಾಗಿ ಎಂದಿಗೂ ಅಂಥ ವಿಚಾರಗಳನ್ನು ಯಾವುದೇ ಸಮಯದಲ್ಲಿ ಹೇಳಬಾರ್ದು. ಅದರಿಂದ ಇದನ್ನು ನಾನು ಯಾಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇಂಥ ಪ್ರಸಂಗಗಳು ನಮಗೆ ಬೇಕಾದಷ್ಟು ಬರ್ತದೆ. ಹಾಗಾಗಿ ನಾವು ಅವರ ಮನೆಯಲ್ಲಿ ಈ ವಿಧವಾದ ಊಳಿಗೆ ಕೆಲಸವ ಮಾಡುವ ಪ್ರಸಂಗ ಬರ್ತದೆ. ಅವನು ಒಂದು ಹೇಳಿದ್ದಕ್ಕಾಗಿ ದೊಡ್ಡ ಬ್ರಾಹ್ಮಣ ಇದ್ದ, ಸಿದ್ಧಿ ಪಡೆದಿದ್ದ, ಹಾಗಾಗಿ ಅವನಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಪರಿಹಾರ ಆಯಿತು, ಸರಿ ಹೋಯಿತು. ನಾವು ಪ್ರಾಯಶ್ಚಿತ್ತ ಗೊತ್ತಿಲ್ಲ, ಏನಿಲ್ಲ, ಏನು ಮಾಡಬೇಕು ನಾವು? ಹಾಗಾಗಿ ಅವನ ಮನೆ ಕಸ ಬಳಿಯೋ ಪ್ರಸಂಗ ಬಂದರೂ ಬರ್ಬೋದು, ನಮಗೆ ಗೊತ್ತಿಲ್ಲ. ಇನ್ನೆಂಥ ಘೋರವಾದ ಪ್ರಸಂಗ ಬರ್ತದೆ ಗೊತ್ತಿಲ್ಲ. ಆದ್ದರಿಂದ ಸರ್ವಥಾ ಹಾಗೆ ಮಾಡಬಾರ್ದು. ಅವನಾದರೂ ಕೂಡ ತನ್ನ ಯೋಗ್ಯತೆಯನ್ನು ತಿಳಿದುಕೊಂಡು ಅಷ್ಟರಲ್ಲೇ ಮಾಡಬೇಕು, ಹೆಚ್ಚಿಗೆ ಮಾಡಲಿಕ್ಕೆ ಹೋಗಬಾರ್ದು. ಮಾಡಿದರೆ ಅವನನ್ನು ವೈತರಣಿ ನದಿಯಲ್ಲಿ ಹಾಕ್ತಾರೆ. ರಾಜನ ಹೆಂಡತಿಯನ್ನು ಅಪೇಕ್ಷೆ ಪಡೋದು, ಪರಸ್ತ್ರೀಯನ್ನು ಅಪೇಕ್ಷೆ ಪಡೋದು, ಕನ್ಯಾಕಾಮುಕನಾಗೋದು, ಸತೀನಾಂ ದೋಷಕಶ್ಚಯ, ಹೆಂಡಂದ್ರನ್ನು ಬಯೋದು, ಹೀಗೆ ಯಾರ್ಯಾರು ಮಾಡ್ತಾರೋ ಇಂಥವರು ಏತೇ ಚಾನ್ಯೇಚ ಬಹವಃ ನಿಷಿದ್ಧಾಚರಣೋತ್ಸುಕ, ನಿಷಿದ್ಧ ಕರ್ಮಗಳನ್ನು ಮಾಡೋದು, ವಿಹಿತ ತ್ಯಾಗಿನಃ, ವಿಹಿತ ಕರ್ಮಗಳನ್ನು ಬಿಟ್ಟುಬಿಡೋದು. ಇಂಥವ್ರು ಯಾರು ಮಾಡ್ತಾರೋ ಇವರೆಲ್ಲರನ್ನ ವೈತರಣಿಯಲ್ಲಿ ಕರ್ಕೊಂಡು ಹೋಗಿ ಹಾಕ್ತಾರೆ. ಎಚ್ಚರಿಕೆ ಇರಲಿ. ವಿಹಿತವಾದ ಕರ್ಮಗಳನ್ನು ಮಾಡಲಿಕ್ಕಾಗದೇ ಇದ್ದರೂ ಚಿಂತೆ ಇಲ್ಲ, ಮತ್ತು ನಿಷಿದ್ಧವಾದ ಕರ್ಮಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಷಿದ್ಧ ಕರ್ಮಗಳನ್ನು ಮಾಡುವುದಿಲ್ಲ ಅಂತ ವಿಹಿತ ಕರ್ಮಗಳನ್ನು ಬಿಟ್ಟು ಕೊಡೋದಲ್ಲ. ಅದಕ್ಕೂ ದೇವರು ಬೈದಿದ್ದಾನೆ, ಸದೈವ ಕರ್ಮ ನಿರತಾಹ ಅಂತ. ಹಾಗಾಗಿ ಹಾಗೆ ಮಾಡದೇನೆ ಸಾಧ್ಯವಿದ್ದಷ್ಟು ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಆ ರೀತಿಯಲ್ಲಿ ವಿಹಿತವಾದ ಕರ್ಮಗಳನ್ನು ಮಾಡ್ತಾ, ಮತ್ತೇನಪ್ಪ ಅಂದರೆ ಬೇಸರ ಪಡೆದೇನೆ, ಇದೇನ್ರಿ ನಿತ್ಯ ಇದೇ ಮಡಿ, ಇದೇ ದೇವ್ರ ಪೂಜೆ, ಇದೇ ತೀರ್ಥ, ಇದೇ ನೈವೇದ್ಯ ಅಂತ ಅದರ ಬಗ್ಗೆ ಬೇಜಾರು ಬರಬಾರ್ದು. ಎಂದಿಗೂ ಬೇಸರ ಪಡಬಾರ್ದು, ಅದು ಘೋರವಾದ ಅನರ್ಥಕ್ಕೆ ಕಾರಣ. ಹಾಗಾಗಿ ಅದರಲ್ಲಿ ಅತ್ಯಂತ ಆಸಕ್ತಿಯಿಂದ ಇದರಿಂದ ನನಗೆ ತಾರಕ, ಇದರಿಂದ ನನಗೆ ಪುಣ್ಯ ಬರ್ತದೆ, ಉತ್ತಮವಾದ ಸುಖ ಸಿಗ್ತದೆ, ದೇವರು ಇದರಿಂದ ಅನುಗ್ರಹ ಮಾಡ್ತಾನೆ ಎನ್ನುವಂಥ ವಿಶ್ವಾಸದಿಂದ ಆ ಕರ್ಮಗಳನ್ನು ಮಾಡ್ತಾ ಉತ್ತಮವಾದ ಸಾಧನೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಕಥಾಭಾಗವನ್ನು ಅಸ್ಮದ್ಗುರುವಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮುಖ. ಶ್ರೀಕೃಷ್ಣ ಅರ್ಪಣಮಸ್ತು.